ಈಗ ನಮ್ಮ ಹುಡುಗರಿಗೊಂದು ಮೆಸೇಜ್ ಏನು ಅಂದರೆ, ನಿಮ್ಮ ಥರ ಯೂನಿಫಾರ್ಮ್ ಹಾಕಬೇಕು, ನಿಮ್ಮ ಥರ ಕ್ಯಾಪ್ ಹಾಕಬೇಕು ಅಂದರೆ ತಮ್ಮ ಪ್ರಿಪ್ರೇಷನಲ್ಲಿ ಯಾವ 5 ಪ್ರಮುಖ ತಪ್ಪುಗಳನ್ನು ಮಾಡಬಾರ್ದು. ಸೊ ಅದಕ್ಕಾಗಿ 5 ಮಿಸ್ಟೇಕ್ಸನ್ನು ಅವಾಯ್ಡ್ ಮಾಡಿದರೆ ದ ಚಾನ್ಸಸ್ ಆಫ್ ಗೆಟಿಂಗ್ ಸೆಲೆಕ್ಟೆಡ್ ಕ್ಯಾನ್ ಬಿ ಎನ್ಕ್ರೀಸ್ಡ್. ಯಾವಾಗ ನೀವು ಓದ್ಕೊಳ್ಳೋದಕ್ಕೆ ಕುಂತ್ಕೊಳ್ತಿರಲ್ಲ 3 ಅವರ್ಸು 3.5 ಅವರ್ಸು, ಆ ಗ್ಯಾಪ್ನಲ್ಲಿ ನಿಮ್ಮ ಮೊಬೈಲು ಏರೋಪ್ಲೇನ್ ಮೋಡ್ನಲ್ಲಿ ಇರಬೇಕು. ಬಟ್ ಅಂದರೆ ಒಂದು ಅಲ್ಲಿಗೆ 99.99% ಜಾಬ್ ಫಿಕ್ಸ್. ಯಾವಾಗ ಒಂದು ಮೊಟ್ಟೆ ಒಳಗಡೆಯ ಶಕ್ತಿಯಿಂದ ಒಡೆಯುತ್ತದೆಯೋ ಆವಾಗ ಒಂದು ಜೀವದ ಉಗಮವಾಗುತ್ತದೆ, ಒಂದು ಹೊಸ ಜೀವ ಸೃಷ್ಟಿಯಾಗುತ್ತದೆ. ಏನಾದರೂ ಸಾಧಿಸಬೇಕನ್ನುವಂಥ ಆ ಕಿಚ್ಚು, ಆ ಹುಚ್ಚು, ಆ ಛಲ ಒಳಗಿಂದನೇ ಬರಬೇಕು ಸರ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಇನ್ಸ್ಟಾ KS. ಕಳೆದ ಬಾರಿ PSI 402 ಪೋಸ್ಟಲ್ಲಿ ಕರ್ನಾಟಕ ರಾಜ್ಯಕ್ಕೆ 5ನೇ ರ್ಯಾಂಕನ್ನು ಪಡೆದಿರುವಂಥ ನಮ್ಮ ಇನ್ಸ್ಟಾ KSನ ಹೆಮ್ಮೆಯ ಉಪನ್ಯಾಸಕರಾದಂಥ ಶಿವಾನಂದ್ ಸರ್ ಅವರ ನೇತೃತ್ವದಲ್ಲಿ ಒಂದು ಪಾಡ್ಕ್ಯಾಸ್ಟನ್ನು ಶುರು ಮಾಡಿದ್ವಿ. PSI ಪಾಸ್ ಆಗುವುದು ಹೇಗೆ. ಈ ಪಾಡ್ಕ್ಯಾಸ್ಟ್ಗೆ ವೀಕ್ಷಕರಿಂದ ಹಾಗೂ ರಾಜ್ಯಾದ್ಯಂತ ಸ್ಪರ್ಧಾರ್ಥಿಗಳಿಂದ ಒಂದು ಅದ್ಭುತವಾಗಿರುವಂಥ ರೆಸ್ಪಾನ್ಸ್ ಸಿಕ್ಕಿತ್ತು. ಸೊ ಹೆಚ್ಚು ಕಡಿಮೆ 60,000ಕ್ಕೂ ಹೆಚ್ಚು ಸ್ಪರ್ಧಾರ್ಥಿಗಳು ಈ ಪಾಡ್ಕ್ಯಾಸ್ಟನ್ನು ವೀಕ್ಷಣೆ ಮಾಡಿ ನಮಗೆ ಧನ್ಯವಾದಗಳನ್ನು ತಿಳಿಸಿದರು. ಮುಂದುವರಿದ ಭಾಗವಾಗಿ 2026ನೇ ಸಾಲಿನಲ್ಲಿ PSI 616 ಪೋಸ್ಟ್ ನೋಟಿಫಿಕೇಷನ್ ಏನು ಆಗಬೇಕಾಗಿದೆ ಮತ್ತು ESI ನೋಟಿಫಿಕೇಷನ್ ಆಗಬೇಕಾಗಿದೆ. ಸೊ ಈ ಪರೀಕ್ಷೆಗಳನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಶಿವಾನಂದ್ ಸರ್ ಅವರ ಮಾರ್ಗದರ್ಶನದಲ್ಲಿ ಮತ್ತೊಂದು ಪಾಡ್ಕ್ಯಾಸ್ಟನ್ನು ಶುರು ಮಾಡ್ತಾ ಇದೆ. ಸೊ ಈ ಪಾಡ್ಕ್ಯಾಸ್ಟ್ ಭಾಳ ವಿಶೇಷವಾಗಿರ್ತಕ್ಕಂಥ ಪಾಡ್ಕ್ಯಾಸ್ಟು. ಇದರಲ್ಲಿ PSI ಜಾಬ್ ಯಾಕೆ ಬೇಕು ಮತ್ತು ನಮ್ಮ ಪ್ರಿಪ್ರೇಷನಲ್ಲಿ ಯಾವ 5 ತಪ್ಪುಗಳನ್ನು ಮಾಡಬಾರದು, ಹಾಗೂ ಈ ಪರೀಕ್ಷೆಯನ್ನು ಕ್ಲಿಯರ್ ಮಾಡಲಿಕ್ಕೆ ನಿಮ್ಮ ಟೈಮ್ ಟೇಬಲ್ ಹೇಗಿರಬೇಕು, ದಿನಚರಿ ಹೇಗಿರಬೇಕು ಎನ್ನುವುದರ ಕುರಿತಂತೆ ಅತ್ಯಂತ ವಿಸ್ತಾರವಾಗಿ ಚರ್ಚೆ ಮಾಡ್ತಕ್ಕಂಥ ಈ ಪಾಡ್ಕ್ಯಾಸ್ಟ್ಗಳಿಗೆ ನಿಮಗೆ ವೆಲ್ಕಮ್ ಮಾಡ್ತೀನಿ. ಹಾಗೂ PSIನಲ್ಲಿ ರಾಜ್ಯಕ್ಕೆ, ಇಡೀ ರಾಜ್ಯಕ್ಕೆ 5ನೇ ರ್ಯಾಂಕನ್ನು ಪಡೆದು ಶಿಕ್ಷಣದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಿರ್ತಕ್ಕಂಥ ನಮ್ಮ ಹೆಮ್ಮೆಯ ಉಪನ್ಯಾಸಕರಿಗೆ ಶಿವಾನಂದ್ ಸರ್ ಅವರಿಗೆ ಈ ಪಾಡ್ಕ್ಯಾಸ್ಟ್ಗಳಿಗೆ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ. ಥ್ಯಾಂಕ್ ಯು ಸರ್. ಸರ್ ಯೂನಿಫಾರ್ಮಲ್ಲಿ ಭಾಳ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಸರ್. ಲಾಸ್ಟ್ ಟೈಮ್ PSI ಪಾಸ್ ಆಗುವುದು ಹೇಗೆ ಅಂತ ವಿವರಣೆ ಕೊಟ್ಟಿದ್ರಿ, ಇವತ್ತು PSI ಹಾಗೆ ಕೂತ್ಬಿಟ್ಟಿದ್ದೀರಾ. ಓಕೆ ಸರ್, ಸಾಮಾನ್ಯವಾಗಿ ನನಗೆ ಗೊತ್ತಿರೋ ಪ್ರಕಾರ ಕರ್ನಾಟಕದಲ್ಲಿ ಗ್ರೂಪ್ A, ಗ್ರೂಪ್ B, ಗ್ರೂಪ್ C, ಗ್ರೂಪ್ D ಹುದ್ದೆಗಳಿಗೆ 20 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ತಾರಂತೆ. ಅಂದರೆ 20 lakh ಪೀಪಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಾರಂತೆ, ಅಪ್ಲಿಕೇಶನ್ ಬೀಳ್ತಾವಂತೆ. ಸರ್ ಇಷ್ಟೊಂದು ಕ್ರೇಜ್ ಯಾಕೆ ಸರ್ ಗೌರ್ಮೆಂಟ್ ಜಾಬ್ ಮೇಲೆ? ಸರ್ ಒಂದೇ ಪಾಯಿಂಟ್ ಇಲ್ಲ ಸರ್ ಅದಕ್ಕೆ. ಸೊ ಅಂದರೆ ಆನ್ಸರನ್ನು ನಾವು ಮಲ್ಟಿಪಲ್ ಪಾಯಿಂಟ್ಸ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು ಸರ್. ಸರ್ ಫಾರ್ ಎಕ್ಸಾಂಪಲ್, ಈಗ ಮೊದಲನೇದು ಜಾಬ್ ಸೆಕ್ಯೂರಿಟಿ ಇದೆ ಸರ್ ಇಲ್ಲಿ. ಈಗ ನೀವು COVID-19 ಸಂದರ್ಭದಲ್ಲಿ ನೋಡಿದರೆ, ಓಕೆ, ಸೊ ಅವಾಗ ಏನಾಯಿತು, COVID-19 ಬಂತು ಅಂಥೇಳಿ ಎಲ್ಲ ಕೆಲವೊಂದಿಷ್ಟು ಪ್ರೈವೇಟ್ ಕಂಪ್ನಿಗಳು ಕ್ಲೋಸ್ ಆದವು. ಸೊ ಹಿಂಗಾಗಿ ಕೆಲವೊಂದಿಷ್ಟು ಜನರನ್ನು ಫೈರ್ ಮಾಡಿದ್ದಾರೆ ಸರ್ ಅವಾಗ. ಸೊ ಉದ್ಯೋಗದಿಂದ ತೆಗೆದು ಹಾಕಿದರು. ಆದರೆ ಯಾವುದೇ ಒಂದು ಸರ್ಕಾರಿ ಉದ್ಯೋಗಿಯನ್ನು ಯಾವುದು ಸರ್ಕಾರ ತಮ್ಮ ಹುದ್ದೆಯಿಂದ ತೆಗೆದು ಹಾಕಿಲ್ಲ. ಸೊ ಅದಕ್ಕಾಗಿ ಸೊ ಜಾಬ್ ಸೆಕ್ಯೂರಿಟಿ ಅನ್ನೋದು ಭಾಳ ಒಂದು ಡಿಸ್ಟಿಂಕ್ಟ್ ಫೀಚರ್ ಅಂತ ಹೇಳ್ಬೋದು ಸರ್. ಅದಕ್ಕೆ ಇದಕ್ಕೆ ಈಗ ಪ್ರೈವೇಟ್ ಸೆಕ್ಟರ್ನಲ್ಲಿ ಅವ್ರಿಗೆ ಯಾವಾಗ ಪ್ರಾಫಿಟ್ ಯಾವಾಗ ಆಗುತ್ತೆ ಅವಾಗ ಇಟ್ಕೊಳ್ತಾರೆ. ಲಾಸ್ ಆಗಕ್ಕಿತ್ತಂದರೆ ಆ ಒಂದು ಕಂಪ್ನಿಯಿಂದ ಅಥವಾ ಒಂದು ಸೆಕ್ಟರ್ನಿಂದ ತೆಗೆದು ಬಿಡ್ತಾರೆ ಸರ್. ಬಟ್ ಗೌರ್ಮೆಂಟ್ನಲ್ಲಿ ಯಾವುದೇ ಇರಲಿ, ಅದು ಪ್ರಾಫಿಟ್ ಆಗ್ತಾ ಇರಲಿ, ಲಾಸ್ ಆಗ್ತಾ ಇರಲಿ, ಸೊ ಯು ವಿಲ್ ಕಂಟಿನ್ಯೂ ಆ್ಯಸ್ ಎ ಗೌರ್ಮೆಂಟ್ ಎಂಪ್ಲಾಯಿ. ಸೆ ಫಾರ್ ಎಕ್ಸಾಂಪಲ್ BSNL ಸರ್. BSNL ಈಸ್ ಅ ಲಾಸ್ ಮೇಕಿಂಗ್ PSU ಆಫ್ ದ ಸೆಂಟ್ರಲ್ ಗೌರ್ಮೆಂಟ್. ಸೊ ಸೆಂಟ್ರಲ್ ಗೌರ್ಮೆಂಟ್ ಅದು ಯಾವಾಗಿಂದ ಆದ್ರೂ ಲಾಸನ್ನೇ ಮಾಡ್ತಾ ಇದೆ ಸರ್. ಆದರೂ ಸಹ ಅದರ ಎಂಪ್ಲಾಯೀಸ್ಗಳನ್ನು ಗೌರ್ಮೆಂಟ್ ಇಟ್ಕೊಂಡಿದೆ. ಸೊ ಯಾವುದಕ್ಕಂದರೆ ಬಿಸ್ನೆಸ್ ಈಸ್ ನಾಟ್ ದ ಬಿಸ್ನೆಸ್ ಆಫ್ ದ ಗೌರ್ಮೆಂಟ್. ಇಟ್ ಈಸ್ ನಾಟ್ ಲುಕಿಂಗ್ ಫಾರ್ ಮೇಕಿಂಗ್ ಪ್ರಾಫಿಟ್. ಸೊ ಇಟ್ ಈಸ್ ಸರ್ವಿಸ್ ಓರಿಯೆಂಟೆಡ್. ಸೊ ದ ಫಸ್ಟ್ ಥಿಂಗ್ ಈಸ್ ಜಾಬ್ ಸೆಕ್ಯೂರಿಟಿ ಸರ್. ನಮಗೆ ಉದ್ಯೋಗದ ಭದ್ರತೆ ಸಿಗುತ್ತದೆ. ಮತ್ತು ಎರಡನೇ ಥಿಂಗ್ ಏನಿದೆ ಅಂದರೆ ಸರ್, ದ ಕೈಂಡ್ ಆಫ್ ಇಂಪ್ಯಾಕ್ಟ್ ದ್ಯಾಟ್ ಯು ಕ್ಯಾನ್ ಕ್ರಿಯೇಟ್ ಆನ್ ದ ಸೊಸೈಟಿ ಈಸ್ ವೆರಿ ಹ್ಯೂಜ್ ಸರ್. ಸೇ ಫಾರ್ ಎಕ್ಸಾಂಪಲ್, ನೀವೇನೋ ಒಂದು ಯಾವುದೋ ಕಂಪ್ನಿಯ CEO ಆಗಿದ್ದೀರ ಅಂತೇಳಿ. ಆ ಕಂಪ್ನಿಯ CEO ಆಗಿದ್ದು ಒಂದು ಡಿಸಿಷನ್ ತೆಗೆದುಕೊಂಡ್ರೆ ಆ ಕಂಪ್ನಿಯ ಎಂಪ್ಲಾಯಿಗಳ ಮೇಲೆ, ಪ್ರಾಡಕ್ಟ್ಸ್ಗಳ ಮೇಲೆ ಮಾತ್ರ ಪರಿಣಾಮ ಬೀರುತ್ತೆ. ಆದರೆ ನೀವೊಬ್ಬ ಗೌರ್ಮೆಂಟ್ ಸರ್ವೆಂಟ್ ಆದರೆ ಅಂದರೆ ಸೊ ನಿಮ್ಮ ಡಿಸಿಷನ್ ಒಂದು ಬಹಳಷ್ಟು ಜನರ ಮೇಲೆ ಪರಿಣಾಮವನ್ನು ಬೀರುವಂತಹ ಒಂದು ಸಾಧ್ಯತೆ ಇರುತ್ತದೆ. ಹಾಂ, ಸಮಾಜ ಅನ್ನೋದಕ್ಕಿಂತ ನಾವು ಭಾಳ ಸ್ಪೆಸಿಫಿಕ್ ಆಗಿ ಎಕ್ಸಾಂಪಲ್ ತೊಗೊಂಡು ಮಾತಾಡ್ಬೋದು ಸರ್. ಸೇ ಫಾರ್ ಎಕ್ಸಾಂಪಲ್, ಈಗ ನೀವು PSI ಆದರೆ ಅಂದರೆ
ಸೊ PSI ನಿಮ್ಮ ಸ್ಟೇಷನ್ ಲಿಮಿಟ್ನಲ್ಲಿ 20 to 30 ವಿಲೇಜಸ್ಗಳು ಬರ್ತವೆ. ಸೊ ನಿಮ್ಮ ಒಂದು ಡಿಸಿಷನ್ 20-30 ವಿಲೇಜಸ್ಗಳ ಮೇಲೆ ಪರಿಣಾಮ ಬೀರುತ್ತೆ. ಅದೇ ರೀತಿಯಾಗಿ ತಹಸೀಲ್ದಾರ್ ಆದರೆ ಇಡೀ ಒಂದು ತಾಲೂಕಿನ ಮುಖ್ಯಸ್ಥರೇ ನೀವೇ ಆಗಿರ್ತೀರಿ. ಸೊ ಅದಕ್ಕೋಸ್ಕರ ನೀವು ಒಂದು ತಾಲೂಕಿನಲ್ಲಿ ಆನ್ ಆನ್ ಎವರೇಜ್ ಒಂದು 2 lakh ಪೀಪಲ್ ಇರ್ಬೋದಾ? ಸೊ 2 lakh ಪೀಪಲ್ ಮೇಲೆ ಪರಿಣಾಮವನ್ನು ಬೀರುತ್ತೆ. ಸೊ IAS ಆಫೀಸರ್ಸ್ ಆದ್ದರಿಂದ ಇಡೀ ಜಿಲ್ಲೆನೇ ನಿಮ್ಮ ಕೈಯಲ್ಲಿರುತ್ತೆ. ಸೊ ಹಂಗಾಗಿ ಒಂದು ಜಿಲ್ಲೆಯಲ್ಲಿ ಆನ್ ಆನ್ ಎವರೇಜ್ 10 ರಿಂದ 11 ಲಕ್ಷ ಜನ ಇದ್ದಾರೆ ಸರ್ ಇಂಡಿಯಾದಲ್ಲಿ. ಸೊ ನಿಮ್ಮ ಒಂದು ನಿರ್ಧಾರ ಆ ಇಡೀ ಜಿಲ್ಲೆಯ ಜನರ ಜೀವನದ ಮೇಲೆ ಪರಿಣಾಮ ಬೀರೋದಿದೆ. ಸೊ ಅದಕ್ಕಾಗಿ ಸರ್ ಎರಡನೇದು ಏನಂದರೆ ವೈ ವಿ ಶುಡ್ ಕಮ್ ಟು ದಿಸ್ ಗೌರ್ಮೆಂಟ್ ಫೀಲ್ಡ್, ಅದು ಗೌರ್ಮೆಂಟ್ ಸೆಕ್ಟರ್ಗೆ. ಅದಕ್ಕೆ ಎರಡನೇ ರೀಸನ್ ಇದೆ ಸರ್. ಲೈಕ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆಯಲ್ಲ ಅದು ನಿಮಗೆ ಪ್ರೈವೇಟ್ ಸೆಕ್ಟರ್ನಲ್ಲಿ ಅಷ್ಟು ಸಿಗೋದಿಲ್ಲ ಸರ್. ಸರ್ ದೇ ವಿಲ್ ಮೇಕ್ ಯು ವರ್ಕ್. ಸೊ ದೇ ಎಕ್ಸ್ಪ್ಲಾಯ್ಟ್ ಯು. ಸೊ ಪ್ರಾಫಿಟ್ ಮಾಡೋದಕ್ಕೇ ಪ್ರಯತ್ನ ಮಾಡ್ತಾರೆ. ಆದರೆ ಗೌರ್ಮೆಂಟ್ನಲ್ಲಿ ಯು ಕ್ಯಾನ್ ರಿಯಲಿ ಡೂ ಸರ್ವಿಸ್ ಟು ದ ಪೀಪಲ್. ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್. ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕು ಇದೆ ಸರ್. ಮತ್ತು ಇನ್ನೊಂದು ಥರ್ಡ್ ಪಾಯಿಂಟ್ ಸರ್, ಯಾಕೆ ನಾವು ಗೌರ್ಮೆಂಟ್ ಸೆಕ್ಟರ್ನಲ್ಲಿ ಜಾಬ್ಸ್ಗಳನ್ನು ನೋಡ್ತಾ ಇದ್ದೀವಿ ಅಂದರೆ, ಸೊ ಇಟ್ ಪ್ರೊವೈಡ್ಸ್ ಯು ಕರಿಯರ್ ಗ್ರೋತ್. ಸೊ ಇಲ್ಲಿ ಏನು ನೆಪೋಟಿಸಮ್ ಅದು ಇದು ಸ್ವಲ್ಪ ಮಟ್ಟಿಗೆ ಇರ್ಬೋದು ಸರ್. ಬಟ್ ಇಫ್ ಯು ಸಿ ಓವರ್ ಆಲ್ ಗೌರ್ಮೆಂಟ್ ಸೆಕ್ಟರ್ ದರ್ ಇಸ್ ಅ ಪ್ರಾಪರ್ ಗ್ರೋತ್ ಇನ್ ಯುವರ್ ಕರಿಯರ್. ಇಟ್ ಈಸ್ ಬೇಸ್ಡ್ ಆನ್ ಸೀನಿಯಾರಿಟಿ ಆಸ್ ವೆಲ್ ಆಸ್ ಮೆರಿಟ್ ಸರ್. ಸೊ ಬೇಸ್ಡ್ ಆನ್ ದಿಸ್ ದರ್ ವಿಲ್ ಬಿ ಪ್ರಮೋಷನ್. ಸೀನಿಯಾರಿಟಿ ಮತ್ತು ಮೆರಿಟ್ ಎರಡು ಕನ್ಸಿಡರ್ ಮಾಡ್ತಾರೆ ಸರ್. ಸೀನಿಯಾರಿಟಿನ ನೋಡ್ತಾರೆ. ಸೊ ನೆಕ್ಸ್ಟ್ ನಮ್ಮ ಸರ್ವಿಸ್ನಲ್ಲಿ ಎಂತೆಂಥ ಒಳ್ಳೆ ಅಚೀವ್ಮೆಂಟ್ಸ್ಗಳನ್ನ ಮಾಡಿದ್ದೀವಿ ಅದನ್ನು ನೋಡ್ತಾರೆ. ಸೊ ಬೋತ್ ಎರಡನ್ನ ತೆಗೆದುಕೊಂಡು ಸೊ ಪ್ರಮೋಷನ್ನ ಮಾಡ್ತಾ ಹೋಗ್ತಾರೆ ಸರ್. ಸೊ ಒಬ್ಬ ವ್ಯಕ್ತಿ PSI ಆಗಿ ಅವನು ಎಂಟ್ರಿ ಹೊಡೆದ ಅಂದರೆ ಸರ್ ಗೌರ್ಮೆಂಟ್ ಫೀಲ್ಡ್ಗೆ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟಿಗೆ, ನೆಕ್ಸ್ಟ್ ಅವನು ನಮ್ದು ಎಕ್ಸ್ಪೆಕ್ಟೇಷನ್ ಪ್ರಕಾರ ಅವನು DYSP ಆಗಿ ಆದರೂ ರಿಟೈರ್ಡ್ ಆಗಿ ಆಗ್ತಾನೆ ಸರ್. ಸೊ ಈ ರೀತಿಯ ಒಂದು ಕರಿಯರ್ ಗ್ರೋತ್ ಇದೆ ಸರ್. ಅಂದರೆ ಇಲ್ಲಿಯೂ ಸಹ ಸರ್ಟೆನಿಟಿ ಇದೆ ಸರ್. ಲೈಕ್ ಇದು ನೀವು PSI ಆದ್ರೆ ರಿಟೈರ್ಮೆಂಟ್ ಟೈಮ್ಗೆ DYSP, ಕೆಲವೊಂದಿಷ್ಟು ಜನ ಎಡಿಷನಲ್ SP ಆಗ್ತಾರೆ ಸರ್. ಆ ರೀತಿಯಾಗಿ ಕರಿಯರ್ ಫಿಕ್ಸ್ಡ್ ಇದೆ ಆ್ಯಂಡ್ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಸರ್. ಇಟ್ ಇಸ್ ನಾಟ್ ಅನ್ಸರ್ಟನ್. ಅಸ್ಥಿರತೆ ಇಲ್ಲ. ಬಟ್ ಅಂದರೆ ಒಂದು ಅಲ್ಲಿಗೆ 99.99% ಜಾಬ್ ಫಿಕ್ಸ್ ಇದೆ. ಜಾಬ್ ಫಿಕ್ಸ್, ಯಾವುದೇ ಲೋಪದೋಷಗಳು ಇಲ್ಲದೆ. ಮತ್ತು ಇನ್ನೊಂದು ಸರ್ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ಸ್, ಸಂವಿಧಾನದ ವಿಧಿಗಳು 309, 310, 311 ದೇ ಪ್ರೊವೈಡ್ ಕಾನ್ಸ್ಟಿಟ್ಯೂಷನಲ್ ಪ್ರೊಟೆಕ್ಷನ್ ಟು ಎವ್ರಿ ಪಬ್ಲಿಕ್ ಸರ್ವೆಂಟ್ ಸರ್. ಸೊ ಏನು ಹೇಳ್ತದೆ ಅಂದರೆ ಈ 3 ಆರ್ಟಿಕಲ್ಸ್ಗಳು ಸೇರಿಸಿ ಯಾವ ವ್ಯಕ್ತಿ ನಮ್ಮನ್ನು ಅಪಾಯಿಂಟ್ಮೆಂಟ್ ಮಾಡಿರ್ತಾರಲ್ಲ ಅವರೇ ನಮ್ಮನ್ನು ಪದಚ್ಯುತಿಗೊಳಿಸುವ ಅಧಿಕಾರ ಹೊಂದಿದ್ದಾರೆ ಮತ್ತು ಯಾರಿಗೂ ನಮ್ಮನ್ನು ಹುದ್ದೆಯಿಂದ ತೆಗೆದುಹಾಕುವ ಅಧಿಕಾರ ಇಲ್ಲ ಅಂಥೇಳಿ ಭಾಳ ಕ್ಲಿಯರ್ ಆಗಿ ಹೇಳ್ತವೆ ಸರ್. ಸೊ ಹಂಗಂದರೆ KS ಆಫೀಸರ್ಸನ್ನು ಅಪಾಯಿಂಟ್ಮೆಂಟ್ ಮಾಡೋದು ಗವರ್ನರ್, ತೆಗೆದುಹಾಕುವ ಅಧಿಕಾರ ಇರೋದು ಸಹ ಗವರ್ನರ್ಗೆ ಮಾತ್ರ ಸರ್. ಸರ್ ನನಗೆ ನೀವೊಬ್ಬರು ಪಬ್ಲಿಕ್ ಸರ್ವೆಂಟ್ ಆಗಿ ನಿಮಗೆ ಏನೇನು ಸಾಮಾಜಿಕ ಭದ್ರತೆಗಳು ಸಿಗುತ್ತೆ ಸರ್? ಅಂದರೆ ಈ ಪೆನ್ಷನ್ ಆಗಿರ್ಬೋದು, ಇನ್ಶೂರೆನ್ಸು ಮತ್ತು PF, ಈ ಲಾಭಗಳು ನಿಮ್ಗೆ ಏನೇನು ಸಿಗ್ತವೆ ಸರ್ ಗೌರ್ಮೆಂಟ್ ಆಫೀಸರಲ್ಲಿ? ಇದು ನೀವೇನು ಹೇಳಿದ್ರಲ್ಲ 3 ಸಿಗುತ್ತೆ ಸರ್. PF ಅಂಥೇಳಿ ಮಂತ್ಲಿ ಇಂತಿಷ್ಟು ಅಂಥೇಳಿ ಕಟ್ಟಾಗುತ್ತೆ ಸರ್. ನೆಕ್ಸ್ಟು ಇನ್ಶೂರೆನ್ಸ್ ಅಂತ ಹೇಳಿದೆ ಸರ್. ಇನ್ಶೂರೆನ್ಸ್ ನಮಗೆ ಲೈಫ್ ಇನ್ಶೂರೆನ್ಸು ಅರೌಂಡ್ 1 crore 20 lakh ವರೆಗೆ ಇದೆ ಸರ್. ಲೈಫ್ ಇನ್ಶೂರೆನ್ಸು. ಸೊ ಈಗ ಬ್ಯಾಂಕ್ ಆಫ್ ಬರೋಡಾನಲ್ಲಿ ಒಂದು ಅಕೌಂಟ್ ತೆಗೆದ್ರೆ ಮುಗೀತು ಸರ್. ನಮ್ಮ ಸ್ಯಾಲ್ರಿ ಅಕೌಂಟನ್ನು ಅಲ್ಲೇ ಮಾಡಿದರೆ ಸೊ 1 crore 20 lakh ವರೆಗೆ ಲೈಫ್ ಇನ್ಶೂರೆನ್ಸ್ ಸಿಗುತ್ತೆ ಸರ್. ಇಂಥ ಫೆಸಿಲಿಟಿ ನಮಗೆ ಪ್ರೈವೇಟ್ ಸೆಕ್ಟರ್ನಲ್ಲಿ ಸಿಗೋದು ಕಷ್ಟ ಸರ್. ಆಮೇಲೆ ನನಗೆ ಗೊತ್ತಿರಂಗೆ ಸರ್ ಒಂದು ಆರೋಗ್ಯ ಸಂಜೀವಿನಿ ಅಂತ ಸ್ಕೀಮ್ ಇದೆ. ಅಂದರೆ ಯಾರು ಸರ್ಕಾರಿ ನೌಕರರು ಮತ್ತು ಅವರ ಕುಟುಂಬಸ್ಥರು ಇರ್ತಾರೆ ಅವ್ರಿಗೆಲ್ಲ ಆರೋಗ್ಯದ ಖರ್ಚುಗಳನ್ನು ಸರ್ಕಾರ ಭರಿಸುತ್ತೆ ಅನ್ನೋದೊಂದು ಸ್ಕೀಮ್ ಇದೆ, ಆರೋಗ್ಯ ಸಂಜೀವಿನಿ. ಅದು ಕರೆಕ್ಟ್ ಇದೆ ಸರ್. ಅದು ಫ್ಯಾಮಿಲಿ ಎಲ್ಲ ಇನ್ಕ್ಲೂಡ್ ಆಗುತ್ತೆ ಕುಟುಂಬ. ಸೊ ಅದು ಆರೋಗ್ಯ ಸಂಜೀವಿನಿ ಅನ್ನೋದು ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಸರ್. ಅದು ಸೊ ಅದರಲ್ಲಿನೂ ಕವರ್ ಆಗುತ್ತೆ ಸರ್. ಒಟ್ಟಾರೆ ನಿಮ್ಮ ಮತ್ತು ನಿಮ್ಮ ಕುಟುಂಬಸ್ಥರ ಜವಾಬ್ದಾರಿನ ಸರ್ಕಾರ ತಗೊಳುತ್ತೆ ಅಂತ. ಖಂಡಿತ ಸರ್. ಇನ್ನೂ ಒಂದು ಒಳ್ಳೆ ಪ್ರೊವಿಷನ್ ಇದೆ ಸರ್. ನೀವು ಪ್ರೈವೇಟ್ ಸೆಕ್ಟರ್ನಲ್ಲಿ ಗಾಡ್ ಫಾರ್ಬೇಡ್ ಏನಾದರೂ ಅನ್ಫಾರ್ಚುನೇಟ್ಲಿ ಡೆತ್ ಆಯ್ತಂದರೆ ನೀವು ಬ್ರೆಡ್ ಅರ್ನರ್ ಆಗಿದ್ರೂ ಸಹ ನಿಮಗೆ ಉದ್ಯೋಗವನ್ನು ಪ್ರೈವೇಟ್ ಸೆಕ್ಟರ್ ನೀಡೋದಿಲ್ಲ. ಬಟ್ ಇನ್ ಗೌರ್ಮೆಂಟ್ ಸೆಕ್ಟರ್ ದರ್ ಇಸ್ ಅ ಪ್ರೊವಿಷನ್ ರಿಲೇಟೆಡ್ ಟು ಕಂಪ್ಯಾಷನೇಟ್ ಗ್ರೌಂಡ್. ಸೊ ಆನ್ ದಿಸ್ ಪ್ರೊವಿಷನ್ a person of that person's family will get a government job sir. ಫಾರ್ ಎಕ್ಸಾಂಪಲ್ ನಿಮ್ಮ ಹುದ್ದೆ ಇನ್ನೊಬ್ರಿಗೆ ಸಿಗುತ್ತೆ. ನಮ್ಮ ಹುದ್ದೆನೇ ಅಂಥೇಳಿ ಏನಿಲ್ಲ ಸರ್. ಅದು ಕಂಪ್ಯಾಷನೇಟ್ ಗ್ರೌಂಡ್ ಮೇಲೆ ವ್ಯಕ್ತಿಯ ನಮ್ಮ ಫ್ಯಾಮಿಲಿಯ ಯಾವುದಾದ್ರೂ ಒಬ್ಬ ವ್ಯಕ್ತಿ ಅವರ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿದೆಯಲ್ಲ ಅದರ ಬೇಸಿಸ್ ಮೇಲೆ ಯಾವ ಜಾಬನ್ನು ನೀಡಬೇಕಲ್ಲ ಅದನ್ನು ನೀಡ್ತಾರೆ ಸರ್. ಸೊ ಫಾರ್ ಎಕ್ಸಾಂಪಲ್ ಈಗ 12th ಅಷ್ಟೇ ಪಾಸ್ ಆಗಿದ್ರಂದರೆ ಅದ್ರ ಬೇಸಿಸ್ ಮೇಲೆ SDA ಜಾಬನ್ನು ನೀಡ್ಬೋದು ಸರ್. SDA FDA ಡಿಗ್ರಿ ಆಗಿತ್ತಂದರೆ FDA ಸಿಗುತ್ತೆ ಸರ್ ಆ ಫ್ಯಾಮ್ಲಿಗೆ.
ಸೊ ನಾನು ನೋಡಿದ್ದೀನಿ ಸರ್ FSSಗಳಲ್ಲಿ ಸಾಕಷ್ಟು ಜನ ಹಿಂಗೆ ಕಂಪ್ಯಾಷನೇಟ್ ಗ್ರೌಂಡ್ಸ್ ಮೇಲೆ ಬಂದು ಜಾಬನ್ನು ಪಡೆದಿರುವಂಥವ್ರು ಇದ್ದಾರೆ. ಸೊ ಈಗ ನೋಡಿ ಸರ್, ಪ್ರೈವೇಟ್ ಸೆಕ್ಟರ್ನಲ್ಲಿ ಇಂಥ ನಮಗೆ ಒಂದು ಸೌಲಭ್ಯ ಫೆಸಿಲಿಟಿ ಸಿಗೋದಿಲ್ಲ, ಆದರೆ ಗೌರ್ಮೆಂಟ್ನಲ್ಲಿ ಇಂಥ ಒಂದು ಉತ್ತಮವಾದಂತಹ ಪ್ರೊವಿಷನನ್ನು ನಾವು ನೋಡ್ಬೋದು. ಸೊ ಇಟ್ ಪ್ರೊವೈಡ್ಸ್ ಅ ಬಿಗ್ಗೆಸ್ಟ್ ರಿಲೀಫ್ ಟು ದ ಎಂಟೈರ್ ಫ್ಯಾಮಿಲಿ ಸರ್. ಸೊ ಒನ್ಸ್ ಯು ಬಿಕಮ್ ಪಬ್ಲಿಕ್ ಸರ್ವೆಂಟ್, ಯುವರ್ ಫ್ಯಾಮಿಲಿ ಈಸ್ ಟೇಕನ್ ಕೇರ್ ಬೈ ದ ಗೌರ್ಮೆಂಟ್ ಇಟ್ ಸೆಲ್ಫ್ ಸರ್. ಸೊ ಸರ್, ಈಗ ನೀವು ಅದರಲ್ಲಿ ಮಾತಾಡ್ತಾ ಒಂದು ಭಾಳ ಅದ್ಭುತವಾದಂಥ ಪದ ನನಗಿಷ್ಟ ಆಗಿದ್ದು ಹಾಂ ಸರ್. ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಮಾತಾಡೋದು. ಹಾಂ ಸರ್. ಹೆಂಗೆ ಕೊಡುತ್ತೆ ಸರ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್, ಹೆಂಗೆ ಸಿಗುತ್ತೆ ವೆನ್ ಕಂಪೇರ್ ಟು ಪ್ರೈವೇಟ್ ಸೆಕ್ಟರ್? ಗೌರ್ಮೆಂಟ್ ಸೆಕ್ಟರ್ ಯಾವ ರೀತಿ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ? ಸರ್, ಮನಿ ಈಸ್ ನಾಟ್ ಎವ್ರಿಥಿಂಗ್. ಪ್ರೈವೇಟ್ ಸೆಕ್ಟರ್ ಕ್ಯಾನ್ ಗಿವ್ ಯು ಮನಿ, ಬಟ್ ಹ್ಯಾಪಿನೆಸ್ ಕ್ಯಾನಾಟ್ ಬಿ ಪರ್ಚೇಸ್ ಥ್ರೂ ಮನಿ. ಓಕೆ, ಸೊ ಆ ಹ್ಯಾಪಿನೆಸ್ ಅನ್ನೋದು ಎಲ್ಲಿಂದ ಬರುತ್ತೆ ಅಂದರೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನಿಂದ ಬರುತ್ತೆ ಸರ್. ಯಾವಾಗ ನಾವು ಒಂದು ವ್ಯಕ್ತಿಗೆ ನಮ್ಮ ಕೈಲಿಂದ ಆದಷ್ಟು ಸಹಾಯ ಮಾಡ್ತೀವಲ್ಲ, ಆ ವ್ಯಕ್ತಿಯ ಮುಖದಲ್ಲಿ ಅದೇನು ನಗು ಬರುತ್ತಲ್ಲ ಸರ್, ಅದೇನು ಕಣ್ಣು ಹೊಳೆಯುತ್ತಾವಲ್ಲ ಸರ್, ಆ ಸಹಾಯವನ್ನು ಪಡೆದ ನಂತರ ಸೊ ಅದರಿಂದ ಸಿಗುವಂಥ ತೃಪ್ತಿ ಮತ್ತು ಯಾವುದರಿಂದನೂ ಸಿಗಲ್ಲ ಸರ್. ಆಮೇಲೆ ಸರ್, ಈ ಗೌರ್ಮೆಂಟ್ ಆಫೀಸರ್ಸ್ಗೆ ಸಾಮಾನ್ಯವಾಗಿ ಅವ್ರೇನು ಕಷ್ಟಪಟ್ಟಿರ್ತಾರೆ, ಇಷ್ಟು ವರ್ಷ ಓದಿ ಎಕ್ಸಾಮ್ ಎಲ್ಲ ಬರೆದು ಅವ್ರಿಗೆ ಪಾಪ್ಯುಲಾರಿಟಿ, ಫೇಮು, ರೆಕಗ್ನಿಷನ್ ಎಲ್ಲ ಬರುತ್ತೆ. ಇದನ್ನು ನೀವು ಯಾವ ರೀತಿ ನೋಡ್ತೀರಿ? ಸರ್, ಒಂದು ಸೈಡ್ನಲ್ಲಿ ಫೇಮ್ ಬಂದೇ ಬರುತ್ತೆ ಸರ್. ಒಳ್ಳೆ ಕೆಲಸ ಮಾಡಿದರೆ ಫೇಮು, ಯಾಕಂದರೆ ಕಂಟಿನ್ಯೂಸ್ಲಿ ದಟ್ ಪರ್ಸನ್ ವಿಲ್ ಬಿ ಇಂಟ್ರ್ಯಾಕ್ಟಿಂಗ್ ವಿತ್ ದ ಪಬ್ಲಿಕ್. ಸೊ ಖಂಡಿತವಾಗಿಯೂ ಅವರು ಸೊ ನಿರಂತರವಾಗಿ ಈ ಸಾರ್ವಜನಿಕರೊಂದಿಗೆ ಸಂಭಾಷಣೆ ಮಾಡ್ತಾ ಇರೋದರಿಂದ ಸೊ ಒಳ್ಳೆ ಕೆಲಸ ಮಾಡಿದರೆ ಜನ ಅವರ ಹೆಸರನ್ನು ಕೊಂಡಾಡ್ತಾರೆ ಸರ್. ಕೆಲವೊಂದಿಷ್ಟು ಹುದ್ದೆಗಳಿದ್ದಾವೆ ಸರ್, ಆ ಹುದ್ದೆಯಲ್ಲಿರುವವರು ಸಾರ್ವಜನಿಕರೊಂದಿಗೆ ನಿರಂತರವಾಗಿ ಇಂಟ್ರ್ಯಾಕ್ಷನ್ನ ಮಾಡ್ತಿರ್ತಾರೆ. ಇಫ್ ದೇ ಜಸ್ಟ್ ಡೂ ದೇರ್ ಡ್ಯೂಟಿ, ಪೀಪಲ್ ವಿಲ್ ಟ್ರೀಟ್ ದೆಮ್ ಆಸ್ ಗಾಡ್ ಸರ್. ಓಕೆ, ಸೇ ಫಾರ್ ಎಕ್ಸಾಂಪಲ್ IAS ಆಫೀಸರ್ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು. ಸೊ ಇಫ್ ದೇ ಜಸ್ಟ್ ಡೂ ದೇರ್ ಡ್ಯೂಟಿ ಆ್ಯಂಡ್ ಫುಲ್ಫಿಲ್ ದೇರ್ ರೆಸ್ಪಾನ್ಸಿಬಿಲಿಟೀಸ್, ಪೀಪಲ್ ಟ್ರೀಟ್ ದೆಮ್ ಲೈಕ್ ಗಾಡ್ ಸರ್. ರೀಸೆಂಟ್ಲಿ ನೀವು ನೋಡಿದಿರಿ ಮಾಂತೇಶ್ ಸರ್ ಅಂತೇಳಿ, ಮಾಂತೇಶ್ ಬಿಳಿಗಿ IAS ಸರು. ಸೊ ಅವರು ಇದು ಡಿಮೈಸ್ ಆದಾಗ ಸರ್, ಅನ್ಫಾರ್ಚುನೇಟ್ಲಿ ಆಕ್ಸಿಡೆಂಟ್ನಲ್ಲಿ ಡಿಮೈಸ್ ಆಯ್ತಲ್ಲ, ಸೊ ಜನ ಕೊಂಡಾಡಿದ್ರು ಸರ್. ಇಲ್ಲಿ ಜನ ಅವರ ಹಣದ ಬಗ್ಗೆ ವಿಚಾರ ಮಾಡಲಿಲ್ಲ. ಓಕೆ, ಸೊ ಅವರು ಎಷ್ಟು ಪ್ರೆಸ್ಟೀಜನ್ನು ಹೊಂದಿದ್ದಾರೆ ಅದರ ಬಗ್ಗೆ ಹೇಳಿಲ್ಲ. ಅವರೊಬ್ಬ ಒಳ್ಳೆಯ ವ್ಯಕ್ತಿ ಅನ್ನೋದು ಸೊ ಎಲ್ಲರ ಮನಸ್ಸಿನಲ್ಲಿ ಉಳಿದು ಬಿಟ್ಟಿತ್ತು. ಕರ್ನಾಟಕ ಗಂಡಂತ ಒಬ್ಬ ದಕ್ಷ ಅಧಿಕಾರಿ ಸರ್, ಜನ ಅದನ್ನೇ ಉಳಿಸ್ಕೊಳ್ಳೋದು ಸರ್ ಲಾಸ್ಟಿಗಾದ್ರೂ. ಸೊ ಅದಕ್ಕೋಸ್ಕರ ಸೊ ಹಣ ಮಾಡೋದಿತ್ತಂದರೆ ಪಬ್ಲಿಕ್ ಸೆಕ್ಟರ್ಗೆ ಬರೋದಲ್ಲ ಸರ್. ಪಬ್ಲಿಕ್ ಸೆಕ್ಟರ್ಗೆ ಯಾಕೆ ಬರಬೇಕಂದ್ರೆ ವಿತ್ ಅ ಸ್ಪಿರಿಟ್ ಆಫ್ ಸರ್ವಿಸ್. ಓಕೆ, ಸೊ ಜನರಿಗೆ ಸೇವೆ ಕೊಡಬೇಕಂತೇಳಿ ಈ ಸೆಕ್ಟರ್ಗೆ ಬರಬೇಕು ಹೊರತು ಹಣ ಮಾಡೋದಕ್ಕೆಲ್ಲ ಸರ್. ಹಣ ಮಾಡೋದಕ್ಕೆ ಪ್ರೈವೇಟ್ ಸೆಕ್ಟರ್ ಇದ್ದಾವೆ ಸರ್. ನಿಮ್ಗೆ ಹೇಳ್ತೀನಿ, ನಾನು ನಿಮ್ಗೆ ಹಾಗೆ ಒಂದು ಕಂಪ್ಯಾರಿಸನ್ ಕೊಡ್ತೀನಿ. ಅ ಕ್ಯಾಬಿನೆಟ್ ಸೆಕ್ರೆಟರಿ ಆಫ್ ಇಂಡಿಯಾ ಗೆಟ್ಸ್ 2.5 lakh rupees ಪರ್ ಮಂತ್ ಸರ್. ಅದೇ ಸೇಮ್ ಸ್ಯಾಲ್ರಿನ ಪ್ರೈವೇಟ್ ಸೆಕ್ಟರ್ನಲ್ಲಿ ಒಬ್ಬ ಮ್ಯಾನೇಜರ್ ತಗೋತಾನೆ ಸರ್. ಅದು ಎಟ್ ದ ಏಜ್ ಆಫ್ 30 to 35. ಈ ಏಜ್ನಲ್ಲಿ 2.5 lakh ತಗೊಳ್ತಾ ಇದ್ದಾನೆ. ಆದರೆ ಕ್ಯಾಬಿನೆಟ್ ಸೆಕ್ರೆಟರಿ ಪೋಸ್ಟ್ ಹೋಗ್ಬೇಕಂದ್ರೆ ಸರ್, ಹಿ ವಿಲ್ ಬಿ ಅಬೌಟ್ ಟು ರಿಟೈರ್ 55 to 60 ಇಯರ್ಸ್ನಲ್ಲಿ, ಈ ರೇಂಜ್ನಲ್ಲಿ ಅವರಿಗೆ ಆ ಒಂದು ಪೋಸ್ಟ್ ಸಿಕ್ಕಿರುತ್ತೆ. ಸೊ ಹಾಗಾಗಿ ಓಕೆ, ಸೊ ಈ ಪಬ್ಲಿಕ್ ಸೆಕ್ಟರ್ ಅನ್ನೋದು ಇದು ಸರ್ವಿಸ್ ಓರಿಯೆಂಟೆಡ್ ಇದೆ. ಸೊ ನಾಟ್ ಟು ಮೇಕ್ ಮನಿ ಸರ್. ದ್ಯಾಟ್ ಥಿಂಗ್ ಶುಡ್ ಬಿ ವೆರಿ ಕ್ಲಿಯರ್ ಇನ್ ದ ಮೈಂಡ್ ಆಫ್ ಆಸ್ಪಿರೆಂಟ್ಸ್ ಹೂ ಆರ್ ಟ್ರೈಂಗ್ ಟು ಕಮ್ ಟು ದಿಸ್ ಪಬ್ಲಿಕ್ ಸೆಕ್ಟರ್. ಓಕೆ ಸರ್, ಈಗ ನಮ್ಮ ಹುಡುಗರಿಗೊಂದು ಮೆಸೇಜ್ ಏನು ಅಂದರೆ, ನಿಮ್ಮ ಥರ ಯೂನಿಫಾರ್ಮ್ ಹಾಕಬೇಕು, ನಿಮ್ಮ ಥರ ಕ್ಯಾಪ್ ಹಾಕಬೇಕು ಅಂದರೆ ತಮ್ಮ ಪ್ರಿಪ್ರೇಷನಲ್ಲಿ ಯಾವ 5 ಪ್ರಮುಖ ತಪ್ಪುಗಳನ್ನು ಮಾಡಬಾರ್ದು ಅನ್ನೋದು ಪ್ರಶ್ನೆ. ಭಾಳ ಒಳ್ಳೆಯ ಕ್ವಶನ್ ಕೇಳಿದ್ರಿ ಸರ್ ನೀವು. ಯಾಕಂದರೆ ನಾನು ಮೆಂಟರಿಂಗ್ ಮಾಡ್ತಿರ್ತೇನಲ್ಲ ಸರ್, ಅವಾಗ ಸಾಕಷ್ಟು ಸ್ಟೂಡೆಂಟ್ಸ್ಗಳು ಮಾಡಿರ್ತಕ್ಕಂಥ ತಪ್ಪುಗಳನ್ನು ನೋಡಿ ಸೊ ನಾನು ಒಂದು ವೇಳೆ ಇಂತಹ ತಪ್ಪುಗಳನ್ನು ಹೈಲೈಟ್ ಮಾಡಿ ಹೇಳಿದರೆ ಆ ಸ್ಟೂಡೆಂಟ್ಸ್ಗಳಿಗೂ ಹೆಲ್ಪ್ ಆಗ್ತದೆ ಅಂಥೇಳಿ ಅಂದ್ಕೊಂಡಿದ್ದೆ. ಸೊ ನೀವು ಸಹ ಅದೇ ಕ್ವಶನನ್ನು ಕೇಳಿದ್ದೀರಿ. ಸೊ ಹಾಗಾಗಿ ನಾನು 5 ತಪ್ಪುಗಳನ್ನು ಯಾವ್ದ್ಯಾವ್ದು ಮಾಡಬಾರ್ದು ಅನ್ನೋದನ್ನು ಲಿಸ್ಟ್ ಡೌನ್ ಮಾಡ್ತಾ ಇದ್ದೀನಿ ಸರ್. ಸೊ ಫಸ್ಟ್ ಥಿಂಗ್ ಈಸ್ ಲ್ಯಾಕ್ ಆಫ್ ರಿವಿಷನ್ ಸರ್. ರಿವಿಷನ್ ಮಾಡೋದಿಲ್ಲ ಸ್ಟೂಡೆಂಟ್ಸ್ಗಳು, ಆಸ್ಪಿರೆಂಟ್ಸ್ಗಳು ಹಂಗೆ ಬಂದಿದ್ದ ಬುಕ್ಸ್ಗಳನ್ನ ಓದ್ತಾ ಹೋಗ್ತಾರೆ. ನಾನು ರೀಸೆಂಟಾಗಿ ಒಂದು ಸ್ಟೂಡೆಂಟ್ ಕಾಲ್ ಮಾಡಿದ್ದೆ ಸರ್, ಅವ್ನು 2 yearsನಿಂದ ಓದ್ತಾ ಇದ್ದಾನಂತೆ. ಸೊ ಎಲ್ಲ ಎಕ್ಸಾಮ್ಸ್ಗಳಲ್ಲಿ 50 to 60 ಅಷ್ಟೇ ಕ್ವಶನ್ಸ್ ಕರೆಕ್ಟ್ ಆಗ್ತಾ ಇದೆ ಅಂತ ಹೇಳ್ದ. ಅದಕ್ಕೆ ಏನು ಮಾಡ್ತಾ ಇದ್ದೀಪ್ಪ 2 years ಆಯಿತು ಅಂತ ಕೇಳಿದೆ. ಸರ್, ಅವನು ಲಿಸ್ಟ್ ಆಫ್ ಬುಕ್ಸನ್ನೇ ಹೇಳಿದ. ಹಿಸ್ಟ್ರಿಗೆ 3-4 ಬುಕ್ಸ್ ಓದಿದ್ದಾನೆ, ನೆಕ್ಸ್ಟ್ ಎಕಾನಮಿಗೆ 3-4 ಬುಕ್ಸು, ಜಿಯೋಗ್ರಫಿಗೆ 3-4 ಬುಕ್ಸು. ಸೊ ಹೀಗೆ ಬುಕ್ಸ್ಗಳನ್ನ ಓದ್ತಾನೆ ಬಂದಿದ್ದಾನೆ ಹೊರತು ಯಾವುದೇ ಒಂದು ಬುಕ್ಕನ್ನು ರಿವಿಷನ್ನೇ ಮಾಡಿಲ್ಲ ಸರ್.
ಸೊ ನಮಗಿಲ್ಲಿ ಪ್ರಿಲಿಮ್ಸ್ನಲ್ಲಿ ಆಬ್ಜೆಕ್ಟಿವ್ ಟೈಪ್ ಎಕ್ಸಾಮ್ಸ್ನಲ್ಲಿ ಅಕ್ಯುರೇಸಿ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ಅಕ್ಯುರೇಸಿ ಯಾವಾಗ ಬರ್ತದೆ ಅಂದರೆ ನಮ್ಮ ಉತ್ತರದಲ್ಲಿ ನಿಖರತೆ ಯಾವಾಗ ಇರ್ತದೆ ಅಂದರೆ ನಾವು ಏನು ಆಪ್ಷನ್ಸ್ಗಳನ್ನು ಕೊಟ್ಟಿರ್ತಾನಲ್ಲ ABCD ಅಂತ ಹೇಳಿ ಈ 4ರಲ್ಲಿ ಇದೇ ರೈಟ್ ಆಪ್ಷನ್ ಅಂತ ಹೇಳುವಂಥ ಎಬಿಲಿಟಿ ಯಾವಾಗ ಬರುತ್ತದೆ ಅಂದರೆ ಮಲ್ಟಿಪಲ್ ರಿವಿಷನ್ಸನ್ನು ಮಾಡಿದಾಗ ಮಾತ್ರ ಸರ್. 4 to 5 ಟೈಮ್ಸ್ ರಿವಿಷನ್ ಬೇಕೇ ಬೇಕು ಸರ್. ಯಾವುದೇ ಬುಕ್ ಇರಲಿ ಮಿನಿಮಮ್ 4 to 5 ಟೈಮ್ಸ್ ರಿವಿಷನ್ ಇಲ್ಲದೆ ಅದರೊಳಗಿನ ಕಂಟೆಂಟನ್ನು ಇನ್ಫಾರ್ಮೇಷನ್ನ ವಿತ್ ಎಕ್ಯುರೇಸಿ ರಿಕಾಲ್ ಮಾಡೋದು ಕಷ್ಟ ಇದೆ ಸರ್. ಸೊ ಫಸ್ಟ್ ಮಿಸ್ಟೇಕ್ ಏನಂದರೆ ಸರ್ ಲ್ಯಾಕ್ ಆಫ್ ರಿವಿಷನ್ ಮಾಡಲಿಲ್ಲ. ಜಸ್ಟ್ ಹಂಗೆ ನೀವು 2 ವರ್ಷ 3 ವರ್ಷ 5 ವರ್ಷ ಓದಿದ್ರು ಬೇರೆ ಬೇರೆ ಬುಕ್ಸ್ಗಳನ್ನು ಎಕ್ಸಾಮ್ಸು ಕ್ಲಿಯರ್ ಆಗಲ್ಲ ಸರ್. ಸೊ ಅದಕ್ಕಾಗಿ ನಂದು ಫಸ್ಟ್ ಸಜೆಷನ್ ಏನಂದರೆ ಸರ್ ಮಿನಿಮಮ್ ಸೋರ್ಸಸ್ ಮ್ಯಾಕ್ಸಿಮಮ್ ರಿವಿಷನ್. ಸೋರ್ಸಸ್ಗಳನ್ನ ಆದಷ್ಟು ಸೀಮಿತವಾಗಿ ಇಟ್ಕೊಳ್ಳೋದು ಸರ್. ಆದರೆ ಆ ಸೋರ್ಸನ್ನು ಯಾವ ರೀತಿ ಓದಬೇಕಂದ್ರೆ ಎಕ್ಸಾಮ್ ಹಾಲ್ನಲ್ಲಿ ಕುಳಿತಾಗ ಆ ಪುಟ ನಮ್ಮ ಕಣ್ಮುಂದೆ ಬಂದು ಹೋಗಬೇಕು. ಆ ಲೆವೆಲ್ಗೆ ರಿವಿಷನ್ ಆಗಿರಬೇಕು, ಅಷ್ಟು ಬಾರಿ ರಿವಿಷನ್ ಆಗಿರಬೇಕು. ಸೊ ಪ್ರತಿ ಸಬ್ಜೆಕ್ಟನ್ನ ಈ ರೀತಿ ನೀವೇನಾದರೂ ಪ್ರಿಪ್ರೇಷನ್ ಮಾಡಿದ್ರಂದರೆ ಡೆಫಿನೆಟ್ಲಿ ಐ ಕ್ಯಾನ್ ಅಶ್ಯೂರ್ ಯು ವಿಲ್ ಕ್ರ್ಯಾಕ್ ದ ಎಕ್ಸಾಮ್. ಸೊ ಈ ರೀತಿಯಾಗಿ ನಾವು ಫಸ್ಟ್ ತಪ್ಪನ್ನು ಹೈಲೈಟ್ ಮಾಡ್ಬೋದು ಸರ್. ಒಂದನೇದು ರಿವಿಷನ್ ಮಾಡದೇ ಇರೋದು. ಸೊ ಎರಡನೇದು ಏನಂದ್ರೆ ಸರ್ ರಾಂಗ್ ಸೋರ್ಸಸ್ಗಳನ್ನು ರೆಫರ್ ಮಾಡ್ತಾರೆ, ರಾಂಗ್ ಬುಕ್ಸ್ಗಳನ್ನ ಓದ್ತಾ ಹೋಗಿಬಿಡೋದು. ಯಾರೋ ಒಂದಿಷ್ಟು ಜನ ಮಾರ್ಕೆಟ್ನಲ್ಲಿ ಹೇಳಿರ್ತಾರೆ ಆ ಬುಕ್ ಓದಿ ಈ ಬುಕ್ ಓದಿ ಅಂಥೇಳಿ ಅದನ್ನೇ ಹಿಡ್ಕೊಂಡು ಕುಂತು ಬಿಡ್ತಾರೆ ಸರ್. ಅವರು ರೈಟ್ ಸೋರ್ಸನ್ನು ಚೂಸ್ ಮಾಡಿದರೆ ಟೈಮನ್ನು ಕಡಿಮೆ ಮಾಡ್ಬೋದು ಸರ್. ಈಗ ಪ್ರಿಪ್ರೇಷನ್ಗೆ 5 years ತೊಗೊಂಡೆ 4 years ತೊಗೊಂಡೆ ಹಿಂಗೆಲ್ಲ ಹೇಳ್ತಾ ಹೋಗ್ತಾರೆ ಸರ್. ಸೊ ಹಾಗಾಗಿ ರೈಟ್ ಸೋರ್ಸಸ್ನ ತೊಗೊಂಡಿವಂದರೆ ನಾವು ಈ ಪ್ರಿಪ್ರೇಷನ್ ಜರ್ನಿಯನ್ನು ಕಡಿಮೆ ಮಾಡ್ಬೋದು ಸರ್. ಸೊ ಸೋರ್ಸನ್ನು ಹೆಂಗೆ ಚೂಸ್ ಮಾಡೋದು, ಈ ಬುಕ್ ಓದ್ತಾ ಇರೋ ಬುಕ್ ಸರಿಯಾಗಿದೆಯೋ ಇಲ್ಲವೋ ಅನ್ನೋದನ್ನು ಯಾವ ರೀತಿ ಐಡೆಂಟಿಫೈ ಮಾಡೋದು. ಸೊ ಅದು ಒಂದು ಉತ್ತಮವಾದಂತಹ ಸಜೆಷನ್ ಸರ್. ಅದು ಎಲ್ಲ ಆಸ್ಪಿರೆಂಟ್ಸ್ಗೆ ಒಂದು ಯಾವುದೋ ಬುಕ್ ಓದ್ತಾ ಇದ್ದೀನಿ ಅಂತ ಹೇಳಿರಿ, ಇದು ಸರಿಯಾಗಿದೆಯೋ ಇಲ್ಲೋ ಅನ್ನೋದು 2 ಬೇಸಿಸ್ ಮೇಲೆ ಹೇಳ್ಬೋದು ಸರ್. ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಬ್ಯಾಂಕನ್ನು ತೆಗೆಯೋದು ಸರ್. ಕ್ವಶನ್ ಬ್ಯಾಂಕನ್ನು ತೆಗೆದು ಆ ಬುಕ್ನಲ್ಲಿ ಒಂದೇನೋ 10 ಕ್ವಶನ್ಸನ್ನು ಕೇಳಿದ್ದ ಅಂದರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನಲ್ಲಿ ಅದರಲ್ಲಿ ಆ 10ರಲ್ಲಿ ಅಟ್ಲೀಸ್ಟ್ 7ರಿಂದ 8 ಕವರ್ ಆಗಿರಲೇಬೇಕು ಸರ್. ಒಂದು ವೇಳೆ 4ರಿಂದ 5 ಕ್ವಶನ್ಸ್ ಅಷ್ಟೇ ಕವರ್ ಆಗಿದ್ದು ಅಂದರೆ ಆ ಬುಕ್ ಸರಿ ಅಲ್ಲ. ಆ ಬುಕ್ಕನ್ನು ಓದೋದ್ರಿಂದ ನಮಗೆ ಎಕ್ಸಾಮ್ ಕ್ರ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ. ನಾವಿಲ್ಲಿ ಎವರೇಜ್ ಸ್ಕೋರ್ ತೆಗಿಯೋದಕ್ಕೆ ಬಂದಿಲ್ಲ ಸರ್, ನಮಗಿಲ್ಲಿ ಹೈಯೆಸ್ಟ್ ಸ್ಕೋರ್ ಬೇಕಾಗಿದೆ. ಆ್ಯಂಡ್ ದ್ಯಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅಕಾಡೆಮಿಕ್ ಫೀಲ್ಡ್ ಆ್ಯಂಡ್ ದ ಕಾಂಪಿಟೇಟಿವ್ ಫೀಲ್ಡ್. ಅಕಾಡೆಮಿಕ್ ಫೀಲ್ಡ್ನಲ್ಲಿ 35 ಮಾರ್ಕ್ಸು 50 ಮಾರ್ಕ್ಸ್ ತೊಗೊಂಡ್ರೆ ಪಾಸ್ ಆಗಿ ಹೋಗ್ತಾರೆ ಸರ್. ಬಟ್ ಆದರೆ ಇಲ್ಲಿ ಹಾಗಿಲ್ಲ, ನಾವು ವಿ ನೀಡ್ ಟು ಟಾಪ್ ದ ಎಕ್ಸಾಮ್. ಸೊ ಕಾಂಪಿಟೇಟಿವ್ ಫೀಲ್ಡ್ನಲ್ಲಿ ಟಾಪ್ನಲ್ಲಿ ಬರಬೇಕಾಗಿತ್ತಂದರೆ ವಿ ಶುಡ್ ಎನ್ಶೂರ್ ದ್ಯಾಟ್ ಓಕೆ. ಸೊ ಆ ಒಂದು ಬುಕ್ನಿಂದ ಅಟ್ಲೀಸ್ಟ್ 7ರಿಂದ 8 ಕ್ವಶನ್ ಆದರೂ ಬಂದಿರಲೇಬೇಕು ಅನ್ನೋದನ್ನು ಖಚಿತಪಡಿಸಿಕೊಳ್ಳಬೇಕು ಸರ್. 10ಕ್ಕೆ 10 ಬಂದರೆ ಭಾಳ ಒಳ್ಳೆಯ ಸೋರ್ಸ್ ಸರ್ ಅದು. ಬಟ್ ಅಂತಹ ಬುಕ್ಸು ನಿಮಗೆ ಮಾರ್ಕೆಟ್ನಲ್ಲಿ ಸಿಗೋದಿಲ್ಲ. ಮತ್ತು ನಾನು ಇನ್ನೊಂದು ಸಜೆಷನ್ ಏನು ಕೊಡ್ತೀನಿ ಅಂದರೆ ಸರ್, ಯು ಶುಡ್ ನಾಟ್ ಏಮ್ ಫಾರ್ ಪರ್ಫೆಕ್ಷನ್. ಯಾವುದೇ ಒಂದು ಸಬ್ಜೆಕ್ಟ್ನ ಪರ್ಫೆಕ್ಟ್ ಮಾಡಬೇಕು ಅಂತ ಹೋಗೋದಲ್ಲ. ಸೊ ಈ ಫಾರ್ ಎಕ್ಸಾಂಪಲ್ ನಿಮ್ಮದೇ ಎನ್ವಿರಾನ್ಮೆಂಟ್ ತೊಗೊಳ್ಳಿ ಸರ್, ನೀವು ಪರ್ಫೆಕ್ಟ್ ಮಾಡ್ತಾ ಹೋದ್ರೆ ಅಂದರೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್, ಭಾಳಷ್ಟು ಸಮಯ ತೆಗೆದುಕೊಳ್ತದೆ. ಆ ಪರ್ಫೆಕ್ಟ್ ಮಾಡೋದ್ರಲ್ಲಿ ನಾವು ಉಳಿದ ಸಬ್ಜೆಕ್ಟ್ಸ್ಗಳನ್ನ ರಿವಿಷನ್ ಮಾಡಲ್ಲ ಸರ್. ಸೊ ಅದಕ್ಕಾಗಿ ನನ್ನ ಸಜೆಷನ್ ಏನಂದರೆ ಪ್ರತಿ ಸಬ್ಜೆಕ್ಟ್ದು 80% ಸಿಲೆಬಸ್ ಕವರ್ ಆಯ್ತಂದರೆ ಮುಗೀತು, ನೆಕ್ಸ್ಟ್ ಸಬ್ಜೆಕ್ಟ್ ಹೋಗಬೇಕು. ಸೊ ಹಂಗಂದರೆ ಆ ಒಂದು ಸಬ್ಜೆಕ್ಟ್ನಿಂದ 10 ಕ್ವಶನ್ ಕೇಳಿದಾನಂದರೆ 8 ಕ್ವಶನ್ ನಿಮಗೆ ಆನ್ಸರ್ ಮಾಡೋದಕ್ಕೆ ಬಂತಂದರೆ ಇನ್ನೂ 2 ಉಳಿದರೆ ಉಳಿಲಿ, ಬಿಟ್ಬಿಡಿ ಅವನ್ನ. ಯಾಕಂದರೆ 100 ಕ್ವಶನ್ಸ್ನಲ್ಲಿ ನೆಟ್ 80 ಕ್ವಶನ್ ಕರೆಕ್ಟ್ ಆದರೆ I can give you in writing, you will be in the top 10. ಎನಿ ಎಕ್ಸಾಮ್, ಯಾವುದೇ ಎಕ್ಸಾಮ್ ತೊಗೊಳ್ಳಿ ಸರ್, CTI PSI ಮತ್ಯಾವುದೋ ತೊಗೊಳ್ಳಿ, ಟಾಪ್ 10ನಲ್ಲಿನೇ ಇರ್ತೀರ. 100ಗೆ 80 ಕ್ವಶನ್ಸ್ ಕರೆಕ್ಟ್ ಆಗಬೇಕು. ಸೊ ಹಂಗಂದರೆ ವಿ ಕ್ಯಾನ್ ಅಫೋರ್ಡ್ ಟು ಮೇಕ್ ಮಿಸ್ಟೇಕ್ಸ್ ಇನ್ ದ ರಿಮೈನಿಂಗ್ ಕ್ವಶನ್ಸ್. ಒಂದು 15ರಿಂದ 16 ಕ್ವಶನ್ಸ್ಗಳಲ್ಲಿ ಮಿಸ್ಟೇಕ್ಸ್ ಮಾಡಿದರೂ ನಡೆಯುತ್ತೆ, ನಾವು ಆನ್ಸರ್ ಮಾಡಲಿಲ್ಲ ಅಂದರೂ ನಡೆಯುತ್ತೆ. ಬಟ್ ಈ ಉಳಿದ ಕ್ವಶನ್ಸ್ಗಳು ಏನಿದಾವಲ್ಲ 80, ಸೊ ಇದರಲ್ಲಿ ಎಕ್ಯುರೇಸಿಯನ್ನು ತಂದಿವಿ ಅಂದರೆ ಆಟೋಮೆಟಿಕಲಿ ಎಕ್ಸಾಮ್ಸನ್ನು ಕ್ರ್ಯಾಕ್ ಮಾಡ್ಬೋದು ಸರ್. ಮೂರನೇ ಸೂತ್ರ ಸರ್. ಸರ್ ಮೂರನೇ ತಪ್ಪು ಏನು ಮಾಡ್ತಾರಂದರೆ ಸ್ಟೂಡೆಂಟ್ಸು ನಾಟ್ ಸಾಲ್ವಿಂಗ್ ದ PYQs ಸರ್. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡೋಂಗಿಲ್ಲ. ಹಿಂದಿನ ವರ್ಷದ ಕ್ವಶನ್ ಪೇಪರ್ಸ್ಗಳು ನಮಗೆ ಭಾಳ ರೀತಿ ಹೆಲ್ಪ್ ಮಾಡ್ತವೆ ಸರ್. ಒಂದು, ನಾವು ಓದ್ತಕ್ಕಂತಹ ಬುಕ್ಕು ಸರಿಯಾಗಿದೆ ಇಲ್ಲೋ ಅನ್ನೋದನ್ನು ಡಿಸೈಡ್ ಮಾಡ್ತವೆ, ಈಗಾಗಲೇ ಹೇಳಿದ್ನಲ್ಲ ಸರ್, ಅದು ಒಂದಾಯಿತು. ಇನ್ನೊಂದು, ಯಾವ ಟಾಪಿಕ್ಸ್ಗಳನ್ನ ಓದಬೇಕು ಯಾವುದನ್ನು ಬಿಡಬೇಕು.
ಈಗ ಒಂದು ಬುಕ್ನಲ್ಲಿ ಎಲ್ಲ ಕೊಟ್ಬಿಟ್ಟಿರ್ತಾನೆ ಸರ್. ಈಗ ಲಕ್ಷ್ಮೀಕಾಂತ್ ಅಂತೇಳಿ ತೊಗೊಂಡ್ರಂದ್ರೆ ಇಟ್ ಹ್ಯಾಸ್ 1800 ಪೇಜಸ್. ಬಟ್ ಎಲ್ಲ ಟಾಪಿಕ್ಸು ಎಲ್ಲ ಪೇಜಸ್ಗಳು ಇಂಪಾರ್ಟೆಂಟ್ ಅಲ್ಲ. ಅದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅನ್ನೋದನ್ನು ಡಿಸೈಡ್ ಮಾಡೋದಕ್ಕೆ ಹೆಲ್ಪ್ ಆಗೋದೇ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಸರ್. ಸೊ ಹಾಗಾಗಿ PYQಸನ್ನು ಸಾಲ್ವ್ ಮಾಡಬೇಕು ಸರ್. ಡೈಲಿ ಒಂದು 20ರಿಂದ 50, 20ರಿಂದ 50 ಇರಲೇಬೇಕು ಸರ್ ಒಂದು. ಸರ್ ಈಗ ಬಟ್ PYQ ಸಾಲ್ವ್ ಮಾಡಬೇಕಾದ್ರೆ ಈಗ ನಮ್ಮ KPSC ವಿದ್ಯಾರ್ಥಿಗಳು, ಗ್ರೂಪ್ ಸಿ ಗ್ರೂಪ್ ಟಿ ಬರೀತಕ್ಕಂಥ ವಿದ್ಯಾರ್ಥಿಗಳು, ಇವರು ನಮ್ಮ KPSC ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ರೆ ಸಾಕಾ ಅಥವಾ UPSC ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಬೇಕಾಗತ್ತಾ ಸರ್? ಹಾಂ ಸರ್, ಅದೊಂದು ಒಳ್ಳೆಯ ಕ್ವಶನ್ ಸರ್ ಅದು. ಯಾಕಂದರೆ ಮಾರ್ಕೆಟ್ನಲ್ಲಿ ಭಾಳಷ್ಟು ಅದು ಇದು ಅಂತೇಳಿ ಪ್ರಮೋಷನ್ ಭಾಳ ಮಾಡ್ತಿದ್ದಾರೆ. ನಮ್ಮ ಸ್ಟೂಡೆಂಟ್ಸ್ಗಳು ಏನು ಮಾಡ್ತಾ ಇದ್ದಾರೆ ಸರ್, ಈಗ KS ಎಕ್ಸಾಮ್ ಪ್ರಿಪ್ರೇಷನ್ ಆಗ್ತಾ ಇದ್ದಾನೆ, KS ಕ್ವಶನ್ ಪೇಪರ್ ಬಿಟ್ಟು UPSC ಕ್ವಶನ್ ಪೇಪರ್ಸನ್ನು ಮಾಡ್ತಾ ಇದ್ದಾರೆ. ದ್ಯಾಟ್ ಇಸ್ ಅ ಮಿಸ್ಟೇಕ್ ಸರ್. ಸಿ, ನಾವು PSI ಮಾಡ್ತಾ ಇದ್ದೀವಿ ಅಂದರೆ, PSI ಪ್ರಿಪೇರ್ ಆಗ್ತಾ ಇದ್ದೀವಿ ಅಂದರೆ ಮೊದಲು PSI ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಮುಗಿಸ್ಬೇಕು, ನಂತರ KS, ನಂತರ IAS, ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು ಸರ್. ಸ್ಟೂಡೆಂಟ್ಸ್ ಏನು ಮಾಡ್ತಾ ಇದ್ದಾರೆ ಅಂದರೆ ಮಾರ್ಕೆಟ್ನಲ್ಲೂ ಹಾಗೆ ಈ ರೀತಿಯಾಗಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಏನಂತೇಳಿ, ಯು ಶುಡ್ ಸಾಲ್ವ್ IAS ಕ್ವಶನ್ ಪೇಪರ್, ಕ್ವಶನ್ ಪೇಪರ್. ಸೊ ನೀವು ಈ ರೀತಿಯಾಗಿ ಹಂತ ಹಂತವಾಗಿ ಹೋಗದೆ ಒಮ್ಮೆ IAS ಮಾಡ್ತಾ ಇದ್ದೀರಂದರೆ IAS ಕ್ವಶನ್ ಪೇಪರ್ ಜಾಸ್ತಿ ಅನಲೈಟಿಕಲ್ ಇರುತ್ತೆ ಸರ್. ಸೊ ಅಲ್ಲಿ ಫ್ಯಾಕ್ಟ್ಸ್ಗಳು ಕಡಿಮೆ. ಬಟ್ PSI ಕ್ವಶನ್ ಪೇಪರ್ ತೆಗೆದ್ರೆ ಅಂದರೆ ಗ್ರೂಪ್ ಸಿ ಕ್ವಶನ್ ಪೇಪರು CTIನಲ್ಲಿ ಫ್ಯಾಕ್ಟ್ಸ್ಗಳು ಜಾಸ್ತಿ ಇದಾವೆ ಸರ್. ಇಯರ್ಸ್ಗಳ ಮೇಲೇ ಒಂದು ಕ್ವಶನ್ ಅಂತ ಹೇಳಿರುತ್ತೆ, ಹೆಸರುಗಳ ಮೇಲೇ ಒಂದು ಕ್ವಶನ್ ಅಂತ ಹೇಳಿರುತ್ತೆ. ಸೊ ಇಂಥ ಕ್ವಶನ್ಸ್ಗಳು IASನಲ್ಲಿ ಸಿಗಲ್ಲ. ನಾವು ಆ ಸ್ಟ್ಯಾಂಡರ್ಡ್ ಇಟ್ಕೊಂಡು ಪ್ರಿಪ್ರೇಷನ್ ಮಾಡಿದ್ವು ಅಂದರೆ ಈ ಎಂಥ ಫ್ಯಾಕ್ಟ್ಸ್ಗಳೆಲ್ಲ ಮಿಸ್ ಆಗಿ ಹೋಗಿಬಿಡ್ತವೆ ಸರ್. ಸೊ ಅದಕ್ಕೋಸ್ಕರ ನನ್ನ ಸಜೆಷನ್ ಅಂದರೆ ಫಸ್ಟ್ ಯು ಪ್ರಿಪೇರ್ ಫಾರ್ PYQ ಆಫ್ PSIನ PYQಸ್ಗಳನ್ನು ಪ್ರಿಪ್ರೇಷನ್ ಮಾಡೋದು, ಅದಾದ ನಂತರ KS, ಅದಾದ ನಂತರ IASಗೆ ಹೋಗಬೇಕು ಸರ್. ಸೊ ಹಂತ ಹಂತವಾಗಿ ಹೋಗಲಿ. ಸೊ ಸ್ಟೇಟ್ನಲ್ಲಿ ಯಾವುದೇ ಎಕ್ಸಾಮ್ ಬರಲಿ, ಒಂದು ಎಲ್ಲ ಎಕ್ಸಾಮ್ಸ್ಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು PYQ ಸಿಗುತ್ತೆ ಸರ್. ಒಂದು ಕ್ವಶನ್ ಬ್ಯಾಂಕ್ ಅಂತೇಳಿ ಸಿಗುತ್ತೆ PYQಗಳದ್ದು. ಸೊ ಅದನ್ನು ತಗೊಂಡು ಸಾಲ್ವ್ ಮಾಡ್ತಾ ಹೋಗ್ಬಿಡೋದು ಸರ್. ಸೊ ಹಾಂ ಸರ್, ಇನ್ನೊಂದು ಸಮಸ್ಯೆ ಏನಿದೆ ಅಂದರೆ ಸರ್, ಸ್ಟೂಡೆಂಟ್ಸ್ಗಳು ಯಾವುದೇ ಟೆಸ್ಟ್ ಸಿರೀಸನ್ನು ಜಾಯ್ನ್ ಆಗಲ್ಲ. ಅವ್ರು ಜಸ್ಟ್ ಹಂಗೆ ನನಗೆ ಇದು ಗೊತ್ತಿದೆ, ಅದು ಗೊತ್ತಿದೆ, ಆ ಟಾಪಿಕ್ ಕವರ್ ಮಾಡಿದ್ದೀನಿ, 2 ರಿವಿಷನ್ ಆಯಿತು, 3 ರಿವಿಷನ್ ಆಯಿತು, ಹಂಗೆ ಹೋಗ್ಬಿಡ್ತಿರ್ತಾರೆ. ಆದರೆ ಟೆಸ್ಟ್ ಸಿರೀಸ್ ಜಾಯ್ನ್ ಆದ್ರಂದರೆ ದೇ ವಿಲ್ ಗೆಟ್ ಎಕ್ಸಾಮ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಬಿಫೋರ್ ಅಟೆಂಡಿಂಗ್ ದ ಆ್ಯಕ್ಚುಯಲ್ ಎಕ್ಸಾಮ್. ಸೊ ಅದಕ್ಕಾಗಿ ಟೆಸ್ಟ್ ಸಿರೀಸ್ ಜಾಯ್ನ್ ಆದ್ರಂದರೆ ಇಟ್ ಗಿವ್ಸ್ ಅ ಲಾಟ್ ಆಫ್ ಬೆನಿಫಿಟ್ಸ್ ಸರ್. ಕೆಲವೊಂದಿಷ್ಟು ಜನ ಸರಿಯಾಗಿ ಬಬಲ್ ಮಾಡೋದಕ್ಕೆ ಕಲ್ತಿರಲ್ಲ ಸರ್. ಅವೇನು ಸರ್ಕಲ್ಸ್ ಕೊಟ್ಟಿರ್ತಾರಲ್ಲ, ಒಂದು ಸರ್ಕಲ್ ಬಬಲ್ ಮಾಡೋದಕ್ಕೆ ಒಂದು ಆನ್ಸರ್ದು ಒಂದು ಸರ್ಕಲ್ನ ಬಬಲ್ ಮಾಡೋದಕ್ಕೆ ಇಟ್ ಟೇಕ್ಸ್ ಅಟ್ ಲೀಸ್ಟ್ 2 ಸೆಕೆಂಡ್ಸ್ ಸರ್. 2 ಸೆಕೆಂಡ್ಸ್ ಅಂದರೆ ನೋಡಿ, 100 ಕ್ವಶನ್ಸು ಅಂದರೆ 200 ಸೆಕೆಂಡ್ಸು. ಮತ್ತು ಇನ್ ಬಿಟ್ವೀನ್ ನಾವು ಜಂಪ್ ಮಾಡಬೇಕು, ಈ ಕ್ವಶನಿಂದ ಈ ಕ್ವಶನ್ಗೆ, ಈ ಆನ್ಸರ್ನಿಂದ ಈ ಆನ್ಸರ್ಗೆ ಅಂತೇಳಿ. ಸೊ ಅಲ್ಲಿ ಒಂದು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಅಂದರೆ ಒಂದು 5 ಮಿನಿಟ್ಸು ನಮಗೆ ಓವರಾಲ್ ಆಗಿ ಸರ್ಕಲ್ಸ್ಗಳನ್ನ ಬಬಲ್ ಮಾಡೋದಕ್ಕೆ, OMR ಶೀಟನ್ನು ಫಿಲ್ಅಪ್ ಮಾಡೋದಕ್ಕೆ ಬೇಕಾಗುತ್ತೆ. ಸೊ ಇವ್ರು ಏನು ಮಾಡ್ಕೊಂಡಿರ್ತಾರೆ, 1 hour 30 minutes ಅಂದರೆ ಫುಲ್ ಎಲ್ಲ ಬಿಡಿಸೋದಕ್ಕೆ ಅಂತೇಳಿ ತಿಳ್ಕೊಂಡ್ಬಿಟ್ಟಿರ್ತಾರೆ. ಇದರಲ್ಲಿ ಏನು ಮಾಡಬೇಕಾಗಿದೆ, ನಾವು OMR ಶೀಟನ್ನು ಸಹ ಫಿಲ್ಅಪ್ ಮಾಡಬೇಕಾಗಿದೆ. ಸೊ ಆ ಎಕ್ಸ್ಪೀರಿಯೆನ್ಸ್ ಯಾವಾಗ ಸಿಗುತ್ತೆ ಅಂದರೆ ನಿಮಗೆ ಆ್ಯಕ್ಚುಲ್ ಆಗಿ ನೀವು ಈ ರೀತಿಯಾಗಿ ಒಂದು ಟೆಸ್ಟ್ ಸಿರೀಸನ್ನು ಜಾಯ್ನ್ ಆಗಿ ಅಲ್ಲಿಂದ ಅಂಥದ್ದನ್ನು ಕಲಿಬೋದು ಸರ್. ಅದು ಒಂದು. ಇನ್ನೊಂದು ಸರ್ ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ, ಕೆಲವೊಂದಿಷ್ಟು ಯಾವುದೋ ಕ್ವಶನ್ಸನ್ನು ಸ್ಕಿಪ್ ಮಾಡಿರ್ತಾರೆ. ನೆಕ್ಸ್ಟ್ ಕ್ವಶನ್ದ ಆನ್ಸರನ್ನು ಬೇರೆ ಕ್ವಶನ್ದ ಸರ್ಕಲ್ಗೆ ಹೋಗಿ ಬಬಲ್ ಮಾಡಿಬಿಡ್ತಾರೆ ಸರ್. ಇಂಥವೆಲ್ಲ ಅನ್ಕಾನ್ಷಿಯಸ್ ಮಿಸ್ಟೇಕ್ಸ್ಗಳು ಎಲ್ಲ ಯಾವಾಗ ಆಗ್ತಾವೆ ಅಂದರೆ, ಯಾವುದು ಟೆಸ್ಟ್ ಸಿರೀಸನ್ನು ಸಾಲ್ವ್ ಮಾಡದೆ OMR ಶೀಟ್ಸ್ಗಳನ್ನ ಇನ್ನೂ ಫಿಲ್ಅಪ್ ಮಾಡಲಿಲ್ಲ ಅಂದರೆ, ಸೊ ಆವಾಗ ಇಂಥ ಮಿಸ್ಟೇಕ್ಸ್ಗಳು ರಿಪೀಟ್ ಆಗುವ ಸಾಧ್ಯತೆ ಇರುತ್ತೆ ಸರ್. ಸೊ ಇಂಥ ಮಿಸ್ಟೇಕ್ಸ್ಗಳನ್ನು ಟೆಸ್ಟ್ ಸಿರೀಸ್ನಿಂದ ಕಡಿಮೆ ಮಾಡ್ಬೋದು ಸರ್. ಇನ್ನೊಂದು ಟೆಸ್ಟ್ ಸಿರೀಸ್ನಿಂದ ನಮ್ಮದು ಸ್ಟ್ಯಾಂಡರ್ಡ್ ಆಫ್ ಪ್ರಿಪ್ರೇಷನ್ ತಿಳಿದು ಬರುತ್ತೆ ಸರ್. ಯಾವ ಹಂತದಲ್ಲಿದೆ ನಮ್ಮದು, ಎಷ್ಟು ಪ್ರೋಗ್ರೆಸ್ ಆಗಿದೆ, ಇನ್ನೂ ಏನೇನು ಕವರ್ ಮಾಡಬೇಕು. ಮತ್ತು ಕೆಲವೊಂದಿಷ್ಟು ಕ್ವಶನ್ಸ್, ಕೆಲವೊಂದಿಷ್ಟು ಟಾಪಿಕ್ಸ್ಗಳನ್ನ ಲೆಕ್ಚರ್ಸ್ಗಳು ಅಥವಾ ಫ್ಯಾಕಲ್ಟೀಸ್ಗಳು ಕ್ಲಾಸ್ನಲ್ಲಿ ಕವರ್ ಮಾಡಿರೋದಿಲ್ಲ. ಸೊ ಅಂಥವುಗಳನ್ನು ನಾವು ಈ ಟೆಸ್ಟ್ ಸಿರೀಸ್ನಿಂದ ಕಲಿತಾ ಹೋಗ್ಬೋದು. ಓಕೆ, ಸೊ ಆ ರೀತಿಯಾಗಿ ಸರ್ ಒಂದು ಟೆಸ್ಟ್ ಸಿರೀಸನ್ನು ಜಾಯ್ನ್ ಆಗಲಿಲ್ಲ ಅಂದರೆ ಅದು ಇನ್ನೊಂದು ಮಿಸ್ಟೇಕ್ ಸರ್. ಸೊ ಟೋಟಲ್ ಆಗಿ ನಮ್ಮ 5 ಮಿಸ್ಟೇಕ್ಸ್ ಅದು ಮತ್ತೊಮ್ಮೆ ಸಮರೈಸ್ ಮಾಡ್ತಾ ಇದ್ದೀನಿ ಸರ್. 1ನೇದು ಲ್ಯಾಕ್ ಆಫ್ ರಿವಿಷನ್, 2ನೇದು ತಪ್ಪಾದಂತಹ ಬುಕ್ಸ್ಗಳನ್ನು ಓದೋದು, ತಪ್ಪಾದಂಥ ಅನ್ನೋದಕ್ಕಿಂತ ರೈಟ್ ಬುಕ್ಸ್ಗಳನ್ನು ಓದದೇ ಇರೋದು, 3ನೇದು ರೀಡಿಂಗ್ ಮಲ್ಟಿಪಲ್ ಬುಕ್ಸ್,
ಓಕೆ. ಸೊ ಹಾಗೆ ಒಂದೊಂದು ಸಬ್ಜೆಕ್ಟ್ಸ್ಗೆ ಸಾಕಷ್ಟು ಬುಕ್ಸ್ಗಳನ್ನ ಓದೋದು, ಅದ್ರ ಬದಲಾಗಿ ಯಾವ ರೀತಿಯಾಗಿ ಬುಕ್ಸನ್ನು ಚೂಸ್ ಮಾಡಬೇಕು ಅಂತ ಹೇಳಿದ್ದೀನಿ ಸರ್ ನಾನು. ನಾಲ್ಕನೇದು ಹಿಂದಿನ ವರ್ಷದ ಪ್ರಶ್ನೋತ್ತರಗಳನ್ನು ಸಾಲ್ವ್ ಮಾಡದೇ ಇರೋದು. ಓಕೆ. ಸೊ ಐದನೇದು ಒಂದು ಟೆಸ್ಟ್ ಸೀರೀಸನ್ನು ಜಾಯಿನ್ ಆಗದೇ ಇರೋದು. ಈ 5 ತಪ್ಪುಗಳನ್ನು ಮಾಡಿದರೆ ಐ ಕ್ಯಾನ್ ಗಿವ್ ಇನ್ ರೈಟಿಂಗ್ ಯು ವಿಲ್ ನಾಟ್ ಬಿ ಏಬಲ್ ಟು ಕ್ರ್ಯಾಕ್ ಓಕೆ ಎನಿ ಗೌರ್ಮೆಂಟ್ ಎಕ್ಸಾಮ್ಸ್. ಸೊ ಇವು 5 ಇದ್ದಾಗ ಈ 5 ಮಿಸ್ಟೇಕ್ಸ್ಗಳನ್ನ ಇಟ್ಟುಕೊಂಡು ಎಕ್ಸಾಮನ್ನು ಕ್ರ್ಯಾಕ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಸರ್. ಸೊ ಅದಕ್ಕಾಗಿ ಈ 5 ಮಿಸ್ಟೇಕ್ಸನ್ನು ಅವಾಯ್ಡ್ ಮಾಡಿದರೆ ದ ಚಾನ್ಸಸ್ ಆಫ್ ಗೆಟಿಂಗ್ ಸೆಲೆಕ್ಟೆಡ್ ಕ್ಯಾನ್ ಬಿ ಇನ್ಕ್ರೀಸ್ಡ್. ಸರ್ ಇವಾಗ PSI 545 ಪೋಸ್ಟು ಆಯಿತು, 402 ಪೋಸ್ಟು ಮುಗೀತು. ಈಗ ಎಲ್ಲ ನಮ್ಮ ಸ್ಪರ್ಧಾರ್ಥಿಗಳು ವೆಯ್ಟ್ ಮಾಡ್ತಿರೋದು PSI 616 ಪೋಸ್ಟ್ ಮತ್ತು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ದು ಕಾಲ್ಫಾರ್ಮ್ ಆಗೋದಿದೆ, ನೋಟಿಫಿಕೇಶನ್ ಪೆಂಡಿಂಗ್ ಇದೆ. ಏನಾರು ಅಂದಾಜು ಯಾವಾಗ ಆಗ್ಬೋದು ಅಂತ ಸರ್? ಒಂದು 4 to 5 ಮಂತ್ಸ್ ತೊಗೊಳತ್ತೆ ಸರ್, ಇನ್ನು ಒಂದು 5 ತಿಂಗಳು. ಹಾಂ ಸರ್. ಹಾಗಾದರೆ ಈ 5 ತಿಂಗಳಲ್ಲಿ PSI 616 ಪೋಸ್ಟು ಮತ್ತು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ನ ಒಂದು ಟಾರ್ಗೆಟ್ ಆಗಿ ಇಟ್ಕೊಂಡು ನಾವು ಯಾವ ರೀತಿ ಟೈಮ್ ಟೇಬಲ್ ಮಾಡಿಕೊಂಡ್ರೆ ಕ್ಲಿಯರ್ ಮಾಡ್ಬೋದು ಸರ್? ಖಂಡಿತವಾಗಿಯೂ ಸರ್ ಎಕ್ಸ್ಪ್ಲೇನ್ ಮಾಡ್ಬೋದು ಅದನ್ನು. ಸರ್ ಅದಕ್ಕೆ ಇದಕ್ಕೆ ಭಾಳ ಡಿಫ್ರೆನ್ಸ್ ಏನಿಲ್ಲ ಸರ್. ESI ಆಗಿರಲಿ PSI ಆಗಿರಲಿ, ಇದರಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಅಂಥೇಳಿ ಬರುತ್ತೆ ಸರ್. ಸೊ PSIನಲ್ಲಿ ಪೇಪರ್ 1ನಲ್ಲಿ ಈ ರೀತಿ ಸ್ಟ್ರಕ್ಚರ್ ಇದೆ ಸರ್. ಒಂದು 20 ಮಾರ್ಕ್ಸ್ಗೆ ಒಂದು ಎಸ್ಸೆ ಇರುತ್ತೆ. ನೆಕ್ಸ್ಟ್ 2 ಟ್ರಾನ್ಸ್ಲೇಷನ್ ಇರುತ್ತೆ ಸರ್. ಕನ್ನಡ ಟು ಇಂಗ್ಲೀಷ್ 10 ಮಾರ್ಕ್ಸ್ ಮತ್ತು ಇಂಗ್ಲೀಷ್ನಿಂದ ಕನ್ನಡಗೆ 10 ಮಾರ್ಕ್ಸ್. ನೆಕ್ಸ್ಟ್ ಲಾಸ್ಟಿಗೆ ಒಂದು 10 ಮಾರ್ಕ್ಸಿಗೆ ಪ್ರಿಸಿವ್ ರೈಟಿಂಗ್ ಅಥವಾ ಸಂಕ್ಷಿಪ್ತವಾಗಿ ಬರೆಯೋದು ಅಂಥೇಳಿ ಕರಿತೀವಿ ಸರ್. ಈ 3 ಒಂದು ಕ್ವಶನ್ಸ್ಗಳು ನಮಗೆ PSI ಎಕ್ಸಾಮ್ನಲ್ಲಿ ಸಿಗುತ್ತವೆ ಸರ್, ಪೇಪರ್ 1ನಲ್ಲಿ. ಬಟ್ ESIನಲ್ಲಿ ಸ್ಲೈಟ್ ಚೇಂಜ್ ಇದೆ ಸರ್. ಏನಂದರೆ ಅಲ್ಲಿ ಸಂಕ್ಷಿಪ್ತವಾಗಿ ಬರೆಯೋರಿ ಅನ್ನೋದು ಇರೋದಿಲ್ಲ. ಅದೊಂದು 10 ಮಾರ್ಕ್ಸ್ ಬಿಟ್ಟು ಎಸ್ಸೇನೇ 30 ಮಾರ್ಕ್ಸ್ ಕೊಟ್ಟಿರ್ತಾನೆ. ಇನ್ನು 10 ಮಾರ್ಕ್ಸಿಗೆ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮತ್ತು ಇನ್ನು 10 ಮಾರ್ಕ್ಸಿಗೆ ಕನ್ನಡದಿಂದ ಕನ್ನಡ ಟ್ರಾನ್ಸ್ಲೇಷನ್. ಓಕೆ ಸರ್. ಸೊ ಅದೆಲ್ಲ ಸೇರಿಸಿ ಒಂದು 50 ಮಾರ್ಕ್ಸ್ ಇರುತ್ತೆ ಸರ್. ನಂಬರ್ ಆಫ್ ಮಾರ್ಕ್ಸ್ ಅಷ್ಟೇ ಸರ್, ಬಟ್ ಅಲ್ಲಿ ಸಂಕ್ಷಿಪ್ತವಾಗಿ ಬರೆಯಿರಿ ಅನ್ನೋದು PSIನಲ್ಲಿ ಇರುತ್ತೆ, ESIನಲ್ಲಿ ಇರಲ್ಲ. ಸೊ ಇದಿಷ್ಟು. ನೆಕ್ಸ್ಟ್ ಯಾವ್ಯಾವ ಟಾಪಿಕ್ಸ್ಗಳನ್ನ ರೆಫರ್ ಮಾಡಬೇಕು ಅಥವಾ ಯಾವ್ಯಾವ ಟಾಪಿಕ್ಸ್ಗಳಿಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿನೂ ಸಹ ಒಂದು ಸಾರಿ ಹೇಳಿದ್ದೀನಿ ಸರ್. PSI ಪಾಸ್ ಆಗುವುದು ಹೇಗೆ ಅಂತ ಹೇಳಿತ್ತಲ್ಲ, ಅದರಲ್ಲಿ ಒಂದಿಷ್ಟು ಟಾಪಿಕ್ಸ್ಗಳನ್ನು ಲಿಸ್ಟ್ ಡೌನ್ ಮಾಡಿದ್ದೆ. ಎಸ್ಸೆ ಟಾಪಿಕ್ಸ್. ಹಾಂ, ಎಸ್ಸೆ ಟಾಪಿಕ್ಸು ಸರ್. ಅದನ್ನು ಮತ್ತೊಮ್ಮೆ ಸ್ಟೂಡೆಂಟ್ಸ್ಗಳಿಗೋಸ್ಕರ ಸೊ ಮತ್ತೊಮ್ಮೆ ನಿಮ್ಮ ಮುಂದೆ ಹೇಳ್ತೀನಿ ಸರ್. ಒಂದು ಎಜುಕೇಷನ್, ಹೆಲ್ತ್, ಪೊಲೀಸ್ ರಿಫಾರ್ಮ್ಸ್, ಡೆಮೋಕ್ರಸಿ, ಸೋಷಿಯಲ್ ಮೀಡಿಯಾ, ಸೈಬರ್ ಸೆಕ್ಯುರಿಟಿ ಸರ್. ಮತ್ತು ಸಾಕಷ್ಟು ಟೆರರಿಸ್ಟ್ ಅಟ್ಯಾಕ್ಸ್ಗಳಾಗ್ತಾ ಇದ್ದಾವೆ. ಸೊ ಹಾಗಾಗಿ ಟೆರರಿಸಮ್ ಅನ್ನೋದು ಒಂದು ಟಾಪಿಕ್ ಆಗಿ ಭಯೋತ್ಪಾದನೆ ಅಂಥೇಳಿ ಪ್ರಿಪೇರ್ ಆಗಬೇಕು ಸರ್. ನಂತರ ಸ್ಪೋರ್ಟ್ಸ್ ಆದ ನಂತರ ವುಮೆನ್ ಎಂಪವರ್ಮೆಂಟ್ ಸರ್. ಇದು ಎವರ್ಗ್ರೀನ್ ಟಾಪಿಕ್. ನೀವು ನೋಡಿದ್ದೀರಿ ನ್ಯೂಸ್ಗಳಲ್ಲಿ ಜಾಸ್ತಿ. ಓಕೆ. ಸೊ ಮಹಿಳೆಯರ ಮೇಲೆ ಅತ್ಯಾಚಾರ, ಮಹಿಳೆಯರಿಗೆ ಹಿಂಸೆ ಕೊಡಲಾಗಿದೆ, ಡೊಮೆಸ್ಟಿಕ್ ವೈಲೆನ್ಸು. ಸೊ ಹೀಗೆ ಇರೋದರಿಂದ ವುಮೆನ್ ಎಂಪವರ್ಮೆಂಟ್ ಅಂಥೇಳಿ ಒಂದು ಟಾಪಿಕನ್ನು ಕವರ್ ಮಾಡಬೇಕು ಸರ್. ಅದ್ರ ಜೊತೆಗೆ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಆ್ಯಂಡ್ ಸೊಲ್ಯೂಷನ್ಸ್. ಸೊ ಈಗ ಬ್ರಾಡ್ ಆಗಿ ಕ್ಲೈಮೇಟ್ ಚೇಂಜ್ ಅಂತೇಳಿ ಒಂದೇ ರೆಡಿ ಆಗೋದಕ್ಕಿಂತ ಓವರಾಲ್ ಆಗಿ ಸಾಕಷ್ಟು ಎನ್ವಿರಾನ್ಮೆಂಟಲ್ ಇಶ್ಯೂಸ್ಗಳಿದಾವಲ್ಲ, ಅದರ ಮೇಲೆ ರೆಡಿ ಆಗಿ ಸರ್ ಅದಕ್ಕೆ ಸಂಬಂಧಪಟ್ಟಂತೆ ಸೊಲ್ಯೂಷನ್ಸ್ಗಳನ್ನು ನಾವು ಹುಡುಕಾಡ್ಕೊಂಡು ಇಟ್ಕೋಬೇಕು. ಪರಿಸರ ಸಂಬಂಧಿತ ಸಮಸ್ಯೆಗಳು ಮತ್ತು ಅದಕ್ಕೆ ಪರಿಹಾರಗಳು. ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರ್. ಈಗ ಅದರದ್ದೇ ಸಾಕಷ್ಟು ಇದು ನಡೀತಾ ಇದೆ, ಡಿಬೇಟ್ ನಡೀತಾ ಇದೆ. ಸೊ ಹಾಗಾಗಿ ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದರ ಮೇಲೆ ಪ್ರಿಪೇರ್ ಆದರೆ ಒಳ್ಳೆಯದು. ಸೊ ಈ 11 ಟಾಪಿಕ್ಸ್ಗಳಿಗೆ ನಾನು ಯಾವ ರೀತಿ ರೆಡಿ ಆಗಬೇಕು ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಸರ್. ಸೊ ಅಲ್ಲಿ ನೋಡಿದರೆ ಒಂದು ಐಡಿಯಾ ಬಂದುಬಿಡುತ್ತೆ ಸರ್. PSI ಪಾಸ್ ಆಗುವುದು ಹೇಗೆ ಅಂತ ಇದು ನಮ್ಮದು ಪ್ಲೇಲಿಸ್ಟಲ್ಲಿ ಇರುತ್ತೆ. ನಾವು ವಿಡಿಯೋ ಮತ್ತೊಮ್ಮೆ ತೆಗೆದು ನೋಡ್ಬೋದು. ಸರ್ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಕೂಲಂಕುಷವಾಗಿ ಮಾತಾಡಿದ್ದಾರೆ. ಈ ಹಳೆ ವಿಡಿಯೋ ಒಂದ್ಸತಿ ಒಮ್ಮೆ ನೋಡಿ. ಓಕೆ. ಸೊ ಈ 5 ತಿಂಗಳ ಅವಧಿನಲ್ಲಿ ಸೊ ಇದು ನೀವು ಪೇಪರ್ 1 ಬಗ್ಗೆ ಹೇಳಿದ್ರಿ ಸರ್. ಇನ್ನು ಮತ್ತೆ ಹೇಗೆ ಪ್ರಿಪೇರ್ ಆಗ್ಬೋದು ಸರ್? ಓವರಾಲ್ ಆಗಿ ಅದು 11 ಎಸ್ಸೆಗಳಿಗೆ ಒಂದಿಷ್ಟು ನೋಟ್ಸ್ ಮಾಡ್ಕೊಂಡು ಇಟ್ಕೊಂಡು ಡೈಲಿ ಒಂದೊಂದು ಎಸ್ಸೆಗೆ ಒಂದು ಟಾಪಿಕ್ ತೆಗೆದುಕೊಂಡು ಅದಕ್ಕೆ ಎಸ್ಸೆಯನ್ನು ಬರೆದು ಯಾರಾದರೂ ಗೊತ್ತಿರೋರ ಕಡೆ ಎವ್ಯಾಲ್ಯೂಯೇಷನ್ ಮಾಡಿದರೆ ಆ 11 ಟಾಪಿಕ್ಸ್ ರೆಡಿ ಆಗ್ತಾರೆ ಸರ್. ನೆಕ್ಸ್ಟ್ ಟ್ರಾನ್ಸ್ಲೇಷನ್ನು ಡೈಲಿ ಒಂದು 15 ಮಿನಿಟ್ಸ್ ಕೊಡ್ಬೋದು ಸರ್. 15 to 20 ಮಿನಿಟ್ಸು. ಒಂದಿನ ಕನ್ನಡ ಟು ಇಂಗ್ಲೀಷ್, ಇನ್ನೊಂದು ದಿನ ಇಂಗ್ಲೀಷ್ ಟು ಕನ್ನಡ. ಸೊ ಈ ರೀತಿಯಾಗಿ 20 ಮಿನಿಟ್ಸನ್ನು ಕೊಟ್ಕೋತಾ ಹೋದರೆ ಅಂದರೆ ಸೊ ಅದು ಕವರ್ ಆಗುತ್ತೆ ಸರ್. ಓಕೆ. ಸೊ ನೆಕ್ಸ್ಟ್ ಸಂಕ್ಷಿಪ್ತವಾಗಿ ಬರೆಯೋದು ಭಾಳ ಈಸಿ ಸರ್. ಯಾವ ರೀತಿ ಸಂಕ್ಷಿಪ್ತವಾಗಿ ಬರೆಯೋದಂದರೆ 2 ಸೆಂಟೆನ್ಸು 3 ಸೆಂಟೆನ್ಸ್ ಓದೋದು, ಅದನ್ನೆಲ್ಲ ಸಮರೈಸ್ ಮಾಡಿ ಒಂದೇ ಸೆಂಟೆನ್ಸ್ನಲ್ಲಿ ಬರೆಯೋದು. ಸೊ ಆಟೋಮೆಟಿಕಲಿ ನಮ್ಮದು 1/3 ಬಂದೇ ಬಿಡುತ್ತೆ ಸರ್ ಅದು ಸಂಕ್ಷಿಪ್ತವಾಗಿ ಬರೆಯೋದು. ಆ ರೀತಿ ಕವರ್ ಮಾಡ್ಬೋದು ಸರ್. ಪೇಪರ್ 1 ಬಗ್ಗೆ ಹೆಚ್ಚಿಗೆ ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಸರ್. ಈ ಒಂದು ವಿಡಿಯೋದಲ್ಲಿ
ಐ ವಾಂಟ್ ಟು ಫೋಕಸ್ ಮೋರ್ ಆನ್ ಪೇಪರ್ 2 ಸರ್. ಪೇಪರ್ 2 ಮತ್ತು ಪ್ರಿಪ್ರೇಷನ್ ಹೆಂಗಿರಬೇಕು, ಟೈಮ್ ಟೇಬಲ್ ಹೆಂಗೆ ಮಾಡ್ಕೊಂಡಿರಬೇಕು, ಸೊ ಎಷ್ಟು ಬಾರಿ ರಿವಿಷನ್ ಮಾಡಬೇಕು. ನಾನು ಹೇಳಿದ್ದೀನಿ 5 ತಪ್ಪುಗಳಲ್ಲಿ ಮೊದಲನೇದು ನಾನು ಲ್ಯಾಕ್ ಆಫ್ ರಿವಿಷನ್ ಅಂತ ಹೇಳ್ತೀನಿ. ಓಕೆ, ಸೊ ಅದಕ್ಕಾಗಿ ಸೊ ಈ ಒಂದು ರಿವಿಷನ್ ಸ್ಟ್ರಾಟಜಿ ಯಾವ ರೀತಿ ಇರಬೇಕು, ಸೊ ಅದನ್ನೆಲ್ಲ ಈಗ ಅಡ್ರೆಸ್ ಮಾಡ್ತೇನೆ ಸರ್. ಸರ್, ಯಾವುದೇ ಒಂದು ಸಬ್ಜೆಕ್ಟ್ ಇರಲಿ, ಎವರೇಜ್ ಐ ಕ್ಯೂ ಇರ್ತಕ್ಕಂಥ ವ್ಯಕ್ತಿಯ ಮೈಂಡ್ನಲ್ಲಿ ಅದು ಉಳಿಬೇಕಂದ್ರೆ 4 ರಿಂದ 5 ಬಾರಿ ಓದಬೇಕು ಸರ್. 4 ರಿಂದ 5 ಬಾರಿ ಓದಿದಾಗ ಯಾವ ರೀತಿ ರಿವಿಷನ್ ಆಗಿರ್ತದೆ ಅಂದರೆ ಅದು ಎಕ್ಸಾಮ್ ಹಾಲ್ನಲ್ಲಿ ಕುಳಿತಾಗ ಆ ಪೇಜು ನಮ್ಮ ಕಣ್ಣು ಮುಂದೆ ಬರುತ್ತೆ ಸರ್. ಆ ಲೆವೆಲ್ಗೆ ರೆಡಿ ಆಗ್ತೀವಿ. ಸೊ ಆ ರೀತಿ 4 ರಿಂದ 5 ಬಾರಿ ಎಫೆಕ್ಟಿವ್ ರೀಡಿಂಗ್ ಆಗಿರಬೇಕು ಸರ್. ಜಸ್ಟು ಈ ಪೇಜಸ್ಗಳನ್ನ ತಿರ್ಕೊಂತ ಹೋದರೆ ಸಾಕಾಗೋದಿಲ್ಲ ಸರ್. ಎಫೆಕ್ಟಿವ್ ರೀಡಿಂಗ್ ಅಂದರೆ ಹೆಂಗೆ ಅಂತೇಳಿ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಅದನ್ನು. ಇದಾದ ನಂತರ ಅದಕ್ಕೆ ಹೋಗೋಣ ಸರ್. ಸೊ 4 to 5 ಟೈಮ್ಸ್ ರೀಡಿಂಗ್ ಆಗಬೇಕು. ಯಾವಾಗ ಆಗಬೇಕು, ಏನೇನು ಮಾಡಬೇಕು ಈಗ ಹೇಳ್ತಾ ಹೋಗ್ತೀನಿ ಸರ್. ಅದು ಫಸ್ಟಿಗೆ ಕೋರ್ಸ್ ಮುಗಿದವರಿಗೆ ಇದು ನನ್ನ ಸಜೆಷನ್. ಇದು ಈಗೇನು ಹೇಳ್ತಾ ಇದ್ದೀನಲ್ಲ, ಇದು ಪೇಪರ್ 2 ಪ್ರಿಪ್ರೇಷನ್ಗೆ ಯಾರ್ದು ಕೋರ್ಸ್ ಮುಗಿದಿದೆ ಅವ್ರಿಗೆ ಫುಲ್ ಡೇ ಎಲ್ಲ ಅವೈಲೇಬಲ್ ಇದೆಯಲ್ಲ ಸರ್, ಅವ್ರು ಇದನ್ನೆಲ್ಲ ಮಾಡ್ಬೋದು. ಫಸ್ಟ್ ಥಿಂಗ್ ದ್ಯಾಟ್ ದೇ ಶುಡ್ ಡೂ ಇಸ್ ಐಡೆಂಟಿಫೈ ವಿಚ್ ಆಲ್ ಬುಕ್ಸ್ ಆ್ಯಂಡ್ ನೋಟ್ಸ್ ಟು ಬಿ ರೆಫರ್ಡ್ ಫಾರ್ ಅ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಒಂದು ಸಬ್ಜೆಕ್ಟಿಗೆ ಏನೇನು ಓದಬೇಕು ಅನ್ನೋದನ್ನು ಫೈನಲೈಸ್ ಮಾಡೋದು. ಪಾಲಿಟಿಗೆ ಏನು, ಜಿಯೋಗ್ರಫಿಗೆ ಏನು, ಹಿಸ್ಟ್ರಿಗೆ ಏನು, ಸೊ ಇಂಥದ್ದನ್ನು ಐಡೆಂಟಿಫೈ ಮಾಡಿ ಇಟ್ಕೋಬೇಕು ಸರ್ ಪ್ರತಿ ಸಬ್ಜೆಕ್ಟ್ಗೆ. ಐಡೆಂಟಿಫೈ ಮಾಡಿದ ನಂತರ ಫಸ್ಟ್ ರೀಡಿಂಗ್ ಹೋಗಬೇಕು. ಫಸ್ಟ್ ರೀಡಿಂಗ್ನಲ್ಲಿ ಅವರ್ ಫೋಕಸ್ ಶುಡ್ ನಾಟ್ ಬಿ ಆನ್ ಫಿನಿಷಿಂಗ್ ಇಟ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್. ಸೊ ಸಾಧ್ಯವಾದಷ್ಟು ಬೇಗ ಮುಗಿಸುವುದರ ಮೇಲೆ ಗಮನ ಇರಬಾರ್ದು ಸರ್. ಆ ಬುಕ್ನಲ್ಲಿ ಏನಿದೆ ಅದನ್ನು ತಿಳ್ಕೊಳ್ಳೋದ್ರ ಮೇಲೆ ಇರಬೇಕು. ಇದು ಫಸ್ಟ್ ರೀಡಿಂಗ್. ಇದು ಫಸ್ಟ್ ರೀಡಿಂಗು ಎಲ್ಲ ಸಬ್ಜೆಕ್ಟ್ಸ್ಗಳದ್ದು 1.5 ಮಂತ್ ತೊಗೊಳುತ್ತೆ ಸರ್. ಬಟ್ ತೊಗೊಳ್ಳಿ ಇದು. ಒಂದೊಂದು ಸಬ್ಜೆಕ್ಟಿಗೆ 1.5 ಮಂತ್? ಇಲ್ಲ ಎಲ್ಲ ಸಬ್ಜೆಕ್ಟ್ ಸೇರಿಸಿ ಹೇಳ್ತಾ ಇದ್ದೀನಿ ಸರ್. ಓಕೆ, ಎಲ್ಲ ಸಬ್ಜೆಕ್ಟ್ಸು ಸೇರಿಸಿ 1.5 ಮಂತ್ ತೊಗೊಳುತ್ತೆ ಫಸ್ಟ್ ರೀಡಿಂಗ್ ಮಾಡುವಾಗ. ಇದಾದ ನಂತರ ಸಬ್ಜೆಕ್ಟ್ ವೈಸ್ ಕ್ವಶನ್ ಬ್ಯಾಂಕನ್ನು ತೆಗೆದುಕೊಳ್ಬೇಕು ಸರ್. ಪ್ರಿವಿಯಸ್ ಇಯರ್ ಕ್ವಶನ್ ಬ್ಯಾಂಕ್ ಬಿಡಿಸ್ಬೇಕಂತ ಹೇಳಿದ್ನಲ್ಲ ಸರ್, ಸೊ ಅದು. ಈಗ ಏನು ಮಾಡಬೇಕಂದ್ರೆ ಬಿಫೋರ್ ಗೋಯಿಂಗ್ ಫಾರ್ ಸೆಕೆಂಡ್ ರೀಡಿಂಗ್, ಎರಡನೇ ರೀಡಿಂಗ್ ಮಾಡೋದಕ್ಕಿಂತ ಮುಂಚೆಗೆ ಆ ಸಬ್ಜೆಕ್ಟದ ಕ್ವಶನ್ ಬ್ಯಾಂಕನ್ನು ತೊಗೊಂಡು ಅದನ್ನೆಲ್ಲ ಕ್ವಶನ್ಸನ್ನು ಬಿಡಿಸೋದು ಸರ್. ಸೇ ಫಾರ್ ಎಕ್ಸಾಂಪಲ್ ಯಾವುದು ಕನ್ನಡದಲ್ಲಿ ಡೈ ಸಿರೀಸ್ ಅಂತೇಳಿದೆ, ಇಂಗ್ಲೀಷ್ನಲ್ಲಿ ಸಪ್ನಾ ಪಬ್ಲಿಕೇಶನ್ಸ್ ಅಂತೇಳಿದೆ. ಸಬ್ಜೆಕ್ಟ್ ವೈಸ್ ಇದೆ ಸರ್ ಅದು. ಆ ಸಬ್ಜೆಕ್ಟ್ದು ಫುಲ್ ಎಲ್ಲ ಕ್ವಶನ್ಸ್ಗಳನ್ನ ನೋಡ್ತಾ ಹೋದ್ರಂದರೆ ಈಗ ಅವೆಲ್ಲ ಕ್ವಶನ್ಸ್ಗಳು ಅವ್ರ ಮೈಂಡ್ನಲ್ಲಿ ಇದ್ದೇವೆ ಸರ್. ಈಗ ಸೆಕೆಂಡ್ ರೀಡಿಂಗ್ ಹೋಗುವಾಗ ಅವ್ರ ಮೈಂಡ್ ಎಲ್ಲಿ ಫೋಕಸ್ ಮಾಡುತ್ತೆ ಅಂದರೆ ಆ ಟಾಪಿಕ್ಸ್ ಎಲ್ಲಿದೆ, ಇದಕ್ಕೆ ಕ್ವಶನ್ಗೆ ಆನ್ಸರ್ ಎಲ್ಲಿದೆ, ಸೊ ಹಿಂಗೆಲ್ಲ ಫೈಂಡ್ ಔಟ್ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ ಸರ್. ಸೊ ಸೆಕೆಂಡ್ ರೀಡಿಂಗ್ ಹೆಂಗೆ ಆಗಬೇಕಂದ್ರೆ ಆ ಸಬ್ಜೆಕ್ಟ್ದು PYQ ಅನ್ನು ಬಿಡಿಸೋದು, ಅದಾದ ನಂತರ ಸೆಕೆಂಡ್ ರೀಡಿಂಗ್ ಮಾಡೋದು ಆ ಸಬ್ಜೆಕ್ಟ್ದು. ನೆಕ್ಸ್ಟ್ ಮತ್ತೆ PYQ ಯಾವುದು ಎಕಾನಮಿದು ಬಿಡಿಸೋದು, ಎಕಾನಮಿ ಬುಕ್ಕನ್ನು ಓದೋದು. ಹಿಸ್ಟ್ರಿ PYQ ಅನ್ನು ಬಿಡಿಸೋದು, ಹಿಸ್ಟ್ರಿ ನೋಟ್ಸನ್ನು ಓದೋದು. ಸೊ ಹೀಗೆ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಮಾಡ್ತಾ ಹೋದರೆ ಅಂದರೆ ಇಲ್ಲಿಗೆ ಸೆಕೆಂಡ್ ರಿವಿಷನ್ ಆಯಿತು ಸರ್ ನಮ್ಮದು. ಓಕೆ ಸರ್, ಸೆಕೆಂಡ್ ರಿವಿಷನ್ ಆಯಿತು. ಇನ್ನೇನು ಮಾಡೋದಂದ್ರೆ ಸರ್, 2 ರಿವಿಷನ್ ಆಗಿದ್ದಾವೆ ನಮ್ಮದು. ಇನ್ನು 3, 4, 5th ರಿವಿಷನ್ ಆಗುವ ಮುನ್ನ ಒಂದು ಯಾವುದಾದ್ರೂ ಟೆಸ್ಟ್ ಸೀರೀಸ್ ಜಾಯ್ನ್ ಆಗೋದು ಸರ್. ಟೆಸ್ಟ್ ಸೀರೀಸ್ನಿಂದ ಏನೇನು ಅನುಕೂಲ ಆಗುತ್ತೆ ಅಂದರೆ ಸರ್, ಈಗ ನಾವು ಟಾರ್ಗೆಟನ್ನು ಹಾಕ್ಕೊಂಡು ಓದಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಎಲ್ಲ ಸಬ್ಜೆಕ್ಟ್ಸನ್ನು ಮುಗಿಸ್ಕೋಬೋದು. ಯಾಕಂದರೆ ಟೆಸ್ಟ್ ಸೀರೀಸು ಒಂದು ಏನೋ ಇನ್ಸ್ಟಿಟ್ಯೂಷನ್ ಕೊಟ್ಟಿದೆ ಅಂದರೆ 4 to 5 days ಗ್ಯಾಪ್ ಕೊಟ್ಟಿರ್ತಾರೆ. ಈಗ ನಾವು ಯಾವ ರೀತಿ ನಮ್ಮನ್ನು ಪ್ರಿಪೇರ್ ಮಾಡ್ತೀವಿ ಅಂದರೆ 4 to 5 daysನಲ್ಲಿ ಆ ಸಬ್ಜೆಕ್ಟನ್ನು ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತೇವೆ. ಸೊ ಹೀಗೆ ನಾವು ಒಂದು ಟೆಸ್ಟ್ ಸೀರೀಸನ್ನು ಜಾಯ್ನ್ ಆಗಿ ಆ ಟೆಸ್ಟ್ ಸೀರೀಸ್ ಪ್ರಕಾರ ಸಾಲ್ವ್ ಮಾಡ್ತಾ ಹೋದೆವು ಅಂದರೆ 3rd ರೀಡಿಂಗ್ 4th ರೀಡಿಂಗ್ ಅಲ್ಲೇ ಆಗುತ್ತೆ ಸರ್. ಒಂದು ಟೆಸ್ಟ್ ಸೀರೀಸ್ ಮುಗಿದ ನಂತರ ಮತ್ತು 5th ರೀಡಿಂಗನ್ನು ನಾವು ಮಾಡ್ಕೋಬೋದು. ಕ್ವಿಕ್ ರಿವಿಷನ್ ಅಂತೇಳಿ ಕರಿತೀವಿ ಸರ್. ಎಕ್ಸಾಮ್ ಇರೋದಕ್ಕಿಂತ ಮುನ್ನ ಒಂದು 15 to 20 days ಕ್ವಿಕ್ ರಿವಿಷನ್ ಯಾವ ರೀತಿ ಇರಬೇಕು ಅಂದರೆ ಸರ್, ಯಾವ ಸ್ಟೇಜ್ಗೆ ಹೋಗಿರ್ಬೇಕಂದ್ರೆ ನಾವು ಈ 4 ರಿವಿಷನ್ಸ್ಗಳಲ್ಲಿ 5th ರಿವಿಷನ್ ಮಾಡುವಾಗ 2 daysನಲ್ಲಿ ಒಂದು ಸಬ್ಜೆಕ್ಟ್ ಮುಗಿಬೇಕು ಸರ್. 2 to 3 days ಮ್ಯಾಕ್ಸಿಮಮ್. ಸೊ ಈ ಲೆವೆಲ್ಗೆ ಹೋಗಿದ್ದೀವಿ ಅಂದರೆ ಎಕ್ಸಾಮ್ ಕ್ಲಿಯರ್ ಮಾಡೋದು ಭಾಳ ಈಸಿ ಆಗಿಬಿಡುತ್ತೆ ಸರ್. ಈಗ ನೋಡಿ 8 ಸಬ್ಜೆಕ್ಟ್ ಇದ್ದಾವೆ ಸರ್ ಟೋಟಲ್ ಆಗಿ. ಪ್ರತಿಯೊಂದು ಸಬ್ಜೆಕ್ಟಿಗೂ ನೀವು 2 ದಿನ ಕೊಟ್ಟರೆ 16 ದಿನದಲ್ಲಿ ಎಲ್ಲ ಸಬ್ಜೆಕ್ಟ್ಸ್ ಮುಗಿದು ಮ್ಯಾಕ್ಸಿಮಮ್ 20 ದಿನ. ಸೊ ಇದು 5th ರೀಡಿಂಗ್ ಈ ಲೆವೆಲ್ಗೆ ಹೋದ್ರೆ ಅಂದರೆ ಓಕೆ ಸರ್, ಸಕ್ಸಸ್ ಇಸ್ ಅಶೋರ್ಡ್ ಸರ್. ಜೊತೆಗೆ ಸರ್, ನೀವು ಟೆಸ್ಟ್ ಸೀರೀಸ್ ಅಂದಾಗ ಇಂಥ ಗ್ರೂಪ್ ಸಿ ಗ್ರೂಪ್ ಟಿ ಪರೀಕ್ಷೆಗಳು ಇನ್ಕ್ಲೂಡಿಂಗ್ PSI ಪರೀಕ್ಷೆಗಳಿಗೆ ನಮ್ಮ ಇನ್ಸ್ಟಾಕೆ ಸಂಸ್ಥೆ ರಕ್ಷಕ ಎನ್ನುವಂಥ ಟೆಸ್ಟ್ ಸೀರೀಸನ್ನು ರೀಸೆಂಟಾಗಿ ಲಾಂಚ್ ಮಾಡಿದ್ದಾರೆ. ಇದು ಅದ್ರ ಉಪಯೋಗ ಪಡ್ಕೊಳ್ಬೋದು ಸರ್. ಒಂದು ಕ್ವಾಲಿಟೇಟಿವ್ ಟೆಸ್ಟ್ ಸೀರೀಸನ್ನು ಭಾಳ ಪರಿಶ್ರಮ ಹಾಕಿ ನಮ್ಮ ತಂಡ ಮಾಡಿದೆ ಸರ್. ಹಾಂ ಸರ್, ಕ್ವಶನ್ಸ್ಗಳನ್ನ ನೋಡಿದ್ದೀನಿ ಸರ್, ಚೆನ್ನಾಗಿವೆ. ಸೊ ಜಾಯ್ನ್ ಆಗ್ಬೋದು.
ಆ ಒಂದು ಟೆಸ್ಟ್ ಸಿರೀಸ್ನಿಂದ ಬೆನಿಫಿಟ್ಸನ್ನು ತೊಗೋಬೇಕು ಸರ್. ಓಕೆ ಮತ್ತು ಟೆಸ್ಟ್ ಸಿರೀಸ್ನಲ್ಲಿ ಇನ್ನೊಂದು ಸರ್ ಒಂದು ಸಜೆಷನ್ ಏನಂದರೆ ಸ್ಟೂಡೆಂಟ್ಸ್ಗಳಿಗೆ ಆಸ್ಪಿರೆಂಟ್ಸ್ಗಳಿಗೆ ಟೆಸ್ಟ್ ಸಿರೀಸನ್ನು ಯೂಸ್ ಮಾಡಲ್ಲ ಸರ್. ಅವ್ರು ಏನು ನೋಡ್ತಾರೆ ಅಂದರೆ ಆ ಟೆಸ್ಟ್ನಲ್ಲಿ ಮಾರ್ಕ್ಸ್ ಎಷ್ಟು ಬಂದಿದೆ ಅಷ್ಟೇ ನೋಡ್ತಾ ಇದ್ದಾರೆ. ಅದು ಸಿನಾಪ್ಸಿಸ್ ನೋಡಲ್ಲ, ಎಲ್ಲಿ ತಪ್ಪು ಮಾಡಿದ್ದಾರೆ ಅದನ್ನು ನೋಡಲ್ಲ. ದಟ್ ಈಸ್ ನಾಟ್ ದ ಅಲ್ಟಿಮೇಟ್ ಗೋಲ್ ಆಫ್ ಅಟೆಂಡಿಂಗ್ ಮಾಕ್ ಟೆಸ್ಟ್. ನಾವು ಮಾಕ್ ಟೆಸ್ಟ್ ಯಾಕೆ ಬರೀಬೇಕಂದ್ರೆ ಕೆಲವೊಂದಿಷ್ಟು ಟಾಪಿಕ್ಸ್ ಕ್ಲಾಸ್ನಲ್ಲಿ ಕವರ್ ಆಗಿರೋದಿಲ್ಲ, ಅದನ್ನು ತಂದು ಆ ಒಂದು ಪಾಯಿಂಟ್ಸ್ಗಳನ್ನ ನೋಟ್ಸ್ನಲ್ಲಿ ಆ್ಯಡ್ ಮಾಡಬೇಕು. ನೆಕ್ಸ್ಟು ಇವ್ರಿಗೇನೋ ಗೊತ್ತಿರುತ್ತೆ, ಆದರೆ ಅದು ಕರೆಕ್ಟ್ ಇದೆಯೋ ಇಲ್ಲೋ ಅಂಥೇಳಿ ಚೆಕ್ ಮಾಡೋದು ಮತ್ತೊಮ್ಮೆ ಸರ್. ಇನ್ನೊಂದು ಯಾಕೆ ಟೆಸ್ಟ್ ಸಿರೀಸನ್ನ ಸಾಲ್ವ್ ಮಾಡಬೇಕಂದ್ರೆ ಸರ್, ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ಸರ್. ಒಳ್ಳೆಯ ಮಾರ್ಕ್ಸ್ ಬರ್ತಾ ಇತ್ತಂದರೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ನೆಕ್ಸ್ಟ್ ಅದರಿಂದ ಲರ್ನಿಂಗ್ಸ್ ಭಾಳ ಇರುತ್ತೆ ಸರ್, ಕಲಿಯೋದು. ಲೈಕ್ ಏನೋ ನಾವು ಯಾವುದೋ ರೀತಿಯ ವಿಚಾರ ಮಾಡಿರ್ತೀವಿ, ಅವನಲ್ಲಿ ಏನೋ ಬೇರೆ ಆನ್ಸರ್ ಕೊಟ್ಟಿರ್ತಾನೆ, ಸೊ ಅದನ್ನು ಕವರ್ ಮಾಡ್ಬೋದು. ಇನ್ನೊಂದು ಸರ್, ಸಿಲ್ಲಿ ಮಿಸ್ಟೇಕ್ಸನ್ನು ಮಾಡ್ತಿರ್ತೀವಿ ನಾವು. ಸಿಲ್ಲಿ ಮಿಸ್ಟೇಕ್ಸ್ ಅಂದರೆ ಅವನು ಕೆಳಗಿನವುಗಳಲ್ಲಿ ಯಾವುದು ತಪ್ಪು ಅಂತ ಕೇಳ್ತಾನೆ, ನಾವು ರೈಟ್ ಇದ್ದದನ್ನು ಆಪ್ಷನ್ ಚೂಸ್ ಮಾಡಿ ಹಾಕಿ ಬಂದಿರ್ತೀವಿ. ಸೊ ಹಿಂಗೆ 100 ಕ್ವಶನ್ಸ್ನಲ್ಲಿ ಒಂದು 3-4 ಇದ್ದೇ ಇರ್ತವೆ ಸರ್, ಯಾವುದು ತಪ್ಪು ಅಂತ ಕೇಳ್ತಾನೆ. ಓಕೆ, ಸೊ ನಾವು ಯೂಶ್ವಲಿ ಏನು ತಿಳ್ಕೊಂಡ್ಬಿಟ್ಟಿರ್ತೀವಿ ಅಂದರೆ ಯಾವುದು ಸರಿ ಅದನ್ನು ಹಾಕಿ ಬಂದಿರ್ತೀವಿ. ಕರೆಕ್ಟ್ ಇನ್ಕರೆಕ್ಟ್ ಎಲ್ಲ ಗೇಮ್ ಇರುತ್ತೆ. ಕರೆಕ್ಟು ಮತ್ತು ಇನ್ಕರೆಕ್ಟ್ನಲ್ಲಿ. ಸೊ ಅದಕ್ಕೋಸ್ಕರ ಸೊ ಅಂಥದ್ದನ್ನು ಐಡೆಂಟಿಫೈ ಮಾಡಬೇಕಂದ್ರೆ ಮಾಕ್ ಟೆಸ್ಟನ್ನು ಬರಲೇಬೇಕು ಸರ್. ಓಕೆ, ಸೊ ಇನ್ನೊಂದು ಎಷ್ಟು ಟೆಸ್ಟನ್ನು ಬರೀಬೇಕು ಸರ್? ಮ್ಯಾಕ್ಸಿಮಮ್ 30 ಟೆಸ್ಟ್ ಸರ್, ಮಿನಿಮಮ್ 20 ಇಷ್ಟಾದರೂ ಬರಲೇಬೇಕು. 20 ಟೆಸ್ಟ್ ಆದರೂ ಬರಲೇಬೇಕು ಸರ್. 20 ಟೆಸ್ಟ್ ಬರಲಿಲ್ಲ ಅಂದರೆ ಪ್ರತಿ ಸಬ್ಜೆಕ್ಟ್ದು ಇಂಪಾರ್ಟೆಂಟ್ ಏರಿಯಾಸ್ಗಳು ಕವರ್ ಆಗೋದಿಲ್ಲ. 30ಗಿಂತ ಜಾಸ್ತಿ ಆಯ್ತಂದರೆ ನಮ್ಮ ವರ್ಕ್ ಭಾಳ ಹೆವಿ ಆಗಿಬಿಡುತ್ತೆ. ಸೊ ಟೆಸ್ಟ್ ಅಂದರೆ ಬರೀ ಹೋಗಿ ಎಕ್ಸಾಮ್ಸ್ ಬರೆಯೋದು ಮಾತ್ರ ಅಲ್ಲ, ಅದನ್ನ ತಂದು ಎಲ್ಲಿ ತಪ್ಪು ಮಾಡಿದ್ದೀವಿ, ನಾನು ಹೆಂಗೆ ವಿಚಾರ ಮಾಡಿದೆ, ಇವರೆಲ್ಲಿ ಆನ್ಸರ್ನ ಏನು ಕೊಟ್ಟಿದ್ದಾರೆ, ನಮ್ಮ ನೋಟ್ಸ್ನಲ್ಲಿ ಇದಕ್ಕೆ ಆನ್ಸರ್ ಐತೋ ಇಲ್ಲೋ ಅಥವಾ ಅದಕ್ಕೆ ಕಂಟೆಂಟ್ ಐತೋ ಇಲ್ಲೋ, ಇದನ್ನೆಲ್ಲ ಚೆಕ್ ಮಾಡಿ ಅಲ್ಲಿ ಹೋಗಿ ನೋಟ್ಸ್ನಲ್ಲಿ ಬರೆಯೋದು ಎಲ್ಲ ಟೈಮ್ ತೆಗೆದುಕೊಳ್ಳುತ್ತೆ ಸರ್. ಸೊ ಅದಕ್ಕೋಸ್ಕರ ಮಿನಿಮಮ್ ಒಂದು 20 ಟೆಸ್ಟು, ಮ್ಯಾಕ್ಸಿಮಮ್ 30 ಟೆಸ್ಟ್ ಇರಲಿ ಸರ್. ಸರ್ ಇವಾಗ ಓಕೆ, ಟೈಮ್ ಟೇಬಲ್ ಭಾಳ ಚೆನ್ನಾಗಿದೆ. ಅಂದರೆ 5th ರೀಡಿಂಗ್ ಕವರ್ ಆಗಿ ಎಕ್ಸಾಮ್ಗೆ ಸಂಪೂರ್ಣವಾಗಿ ರೆಡಿ ಆಗೋವರೆಗೂ ಒಂದು ಪರ್ಫೆಕ್ಟ್ ಟೈಮ್ ಟೇಬಲ್ ನನಗೆ ಅರ್ಥ ಆಯ್ತಿದ್ದು. ಸರ್ ಈಗ ಸಾಮಾನ್ಯವಾಗಿ ಸರ್ ನನ್ನದು ಜನರಲ್ ಕ್ವಶನ್ನು, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ತಕ್ಕಂಥ ಅಭ್ಯರ್ಥಿಯ ದಿನಚರಿ ರುಟೀನ್ ಮ್ಯಾನೇಜ್ಮೆಂಟು ಹೆಂಗಿದ್ರೆ ಚೆನ್ನಾಗಿರುತ್ತೆ ಸರ್? ನೋಡಿ, ಆನ್ ಎನ್ ಎವರೇಜ್ ನಾವು 10 to 12 ಅವರ್ಸನ್ನು ಕೊಡ್ಬೋದು ಸರ್ ಸ್ಟಡಿಗಂತಾನೆ. ನಾನು ಇದು ಯಾರಿಗೋಸ್ಕರ ಹೇಳ್ತಾ ಇದ್ದೀನಿ ಅಂದರೆ, ಯಾರ್ದು ಈಗಾಗಲೇ ಕೋಚಿಂಗ್ ಕಂಪ್ಲೀಟಾಗಿ ಮುಗಿದಿದೆ ಅಲ್ಲ ಸರ್, ಅವ್ರು ಮುಗಿದಿರೋರಿಗೆ ಇದು ಟೈಮ್ ಟೇಬಲ್ ಸರಿಯಾಗುತ್ತೆ. ಯಾಕೆಂದರೆ ಕ್ಲಾಸ್ ನಡೀತಾ ಇತ್ತಂದರೆ 5 to 6 ಅವರ್ಸ್ ಅದರಲ್ಲಿನೇ ಹೋಗುತ್ತೆ. ಸೊ ಹಾಗಾಗಿ ಅವ್ರಿಗೋಸ್ಕರ ಏನು ಟೈಮ್ ಟೇಬಲ್ ಹೇಳಲ್ಲ ಸರ್. ಈಗ ಯಾರ್ದು ಕೋರ್ಸ್ ಮುಗಿದಿದೆ ಅವರಿಗೆ ದಿಸ್ ವಿಲ್ ಬಿ ಅ ಬೆಸ್ಟ್ ರೂಟೀನ್. ಓಕೆ ಸರ್, ನಮ್ಮ ರೂಟೀನ್ನ ಪ್ರಕಾರ ನಾವು 10ರಿಂದ 12 ಗಂಟೆ ಓಕೆ ಇದಕ್ಕೆ ಕೊಡ್ಬೋದು ಸರ್, ಸ್ಟಡೀಸ್ಗೆ ಅಂತೇಳಿ ನೀಡ್ಬೋದು. ಯಾಕಂದರೆ ನಾವೇನಿಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇಲ್ಲ, ಏನೂ ಇಲ್ಲ. ಎಂಟೈರ್ ಡೇನಲ್ಲಿ 24 ಅವರ್ಸ್ನಲ್ಲಿ 10ರಿಂದ 12 ಗಂಟೆಗಳ ಕಾಲವನ್ನು ನೀಡ್ಬೋದು ಸರ್. ಯಾವುದೇ ಒಂದು ಡೌಟ್ ಇಲ್ಲದೇ ಕೊಡ್ಬೋದು. ಆಲ್ ಇಟ್ ರಿಕ್ವೈರ್ಸ್ ಈಸ್ ಐರನ್ ವಿಲ್ ಸರ್. ಏನು ಬೇಕಂದರೆ ಉಕ್ಕಿನಂತಹ ಇಚ್ಛಾಶಕ್ತಿ ಬೇಕು ಸರ್. ಅದಿದ್ದರೆ 10ರಿಂದ 12 ಗಂಟೆ ನಾವು ಓದ್ಬೋದು ಸರ್. ಅದು ಮತ್ತು ಎಫೆಕ್ಟಿವ್ ರೀಡಿಂಗನ್ನು ಮಾಡ್ಬೋದು ಸರ್. ಓಕೆ, ಸೊ 10 to 12 ಅವರ್ಸನ್ನು ಯಾವಾಗ ಕೊಡ್ಬೋದು? ನನ್ನ ಒಪಿನಿಯನ್ ಪ್ರಕಾರ ಸರ್, ಮಾರ್ನಿಂಗ್ ಎದ್ದ ತಕ್ಷಣ ಯಾವ ಸಬ್ಜೆಕ್ಟ್ ಭಾಳ ಟಫ್ ಇದೆಯಲ್ಲ ಅದನ್ನು ಇಟ್ಕೊಳ್ಳೋದು. ಯಾಕಂದರೆ ಎದ್ದ ತಕ್ಷಣ ನಮ್ಮ ಮೈಂಡ್ದು ಪ್ರೊಡಕ್ಟಿವಿಟಿ ಭಾಳ ಹೈ ಇರುತ್ತೆ ಸರ್, ಭಾಳ ಹೈ. ಏನೇ ಕೊಟ್ಟರು ಕ್ಯಾಪ್ಚರ್ ಮಾಡುವಂಥ ಒಂದು ಸ್ಥಿತಿಯಲ್ಲಿರುತ್ತೆ. ಯಾಕಂದರೆ ಈಗ ಸಾಕಷ್ಟು ನಿದ್ದೆ ಆಗಿದೆ, ರೆಸ್ಟ್ ತೊಗೊಂಡಿದೆ ಮೈಂಡು. ಸೊ ಇಲ್ಲಿವರೆಗೆ 8 ಗಂಟೆಗಳ ಕಾಲ ಕೆಲಸ ಮಾಡಿಲ್ಲ. ಸೊ ಈಗ ಇಮಿಡಿಯೇಟಾಗಿ ಎದ್ದ ತಕ್ಷಣ ನೀವೇನಾದ್ರು ಟಫ್ ಸಬ್ಜೆಕ್ಟ್ ಹಿಡಿದ್ರೂ ಸಹ ಅದನ್ನು ಡೈಜೆಸ್ಟ್ ಮಾಡಿಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೆ ಸರ್. ಸೊ ಹಾಗಾಗಿ ಮಾರ್ನಿಂಗ್ ಎದ್ದ ತಕ್ಷಣ ಸೊ ಟಫ್ ಸಬ್ಜೆಕ್ಟ್ಸನ್ನ ಓದಿದರೆ ಒಳ್ಳೆಯದು. ನೆಕ್ಸ್ಟು ಎಷ್ಟು ಗಂಟೆ ಮನ್ಕೋಬೇಕು ಅದು ಒಂದು ಕ್ವಶನ್ ಇರುತ್ತೆ ಸರ್ ಸ್ಟೂಡೆಂಟ್ಸ್ಗಳಲ್ಲಿ. ಸೊ ನನ್ನ ಸಜೆಷನ್ ಪ್ರಕಾರ 6 to 7 ಅವರ್ಸ್ ಸ್ಲೀಪ್ ಈಸ್ ನೆಸಸರಿ. 6ರಿಂದ 7 ಗಂಟೆ ನಿದ್ದೆ ಮಾಡಲೇಬೇಕು. ಕಡಿಮೆ ನಿದ್ದೆ ಮಾಡಿದರೆ ಪ್ರಾಬ್ಲಮ್ ಏನಾಗುತ್ತೆ, ನಾವು ಫಿಸಿಕಲಿ ಇರ್ತೀವಿ, ಆದರೆ ಮೆಂಟಲಿ ನಮ್ಮ ಮೈಂಡು ನಾವು ಏನು ಓದ್ತಾ ಇದ್ದೀವಲ್ಲ ಅದನ್ನು ಗ್ರಾಸ್ ಮಾಡ್ತಾ ಇರೋದಿಲ್ಲ. ಯಾಕಂದರೆ ಮೈಂಡ್ಗೂ ರೆಸ್ಟ್ ಬೇಕಾಗುತ್ತೆ ಸರ್. ಸೊ 6 to 7 ಅವರ್ಸ್ ಆಫ್ ಸ್ಲೀಪ್ ಈಸ್ ನೆಸಸರಿ. ಸೊ ಅಷ್ಟಾದರೂ ಕೊಡಲೇಬೇಕು. ಅದಾದ ನಂತರ ಮಾರ್ನಿಂಗು ಎಷ್ಟು ಗಂಟೆಗೆ ಹೇಳ್ಬೇಕು? 6-6:30ಗೆ ಹೇಳ್ಬೇಕು ಸರ್. ಓಕೆ, 5ಗೆ ಎದ್ದರೆ ಭಾಳ ಒಳ್ಳೆಯದು. ಓಕೆ, 5 AM ಕ್ಲಬ್ ಅಂತೇಳಿ ಒಂದು ಬುಕ್ಕನ್ನೇ ಬರೆದಿದ್ದಾರೆ ಸರ್. ದೋಸ್ ಹೂ ಗೆಟ್ ಅಪ್ ಆಟ್ 5 AM ದೇ ವಿಲ್ ಡೆಫಿನೆಟ್ಲಿ ಸಕ್ಸೀಡ್ ಇನ್ ದೇರ್ ಲೈಫ್.
ಓಕೆ, ಸೊ 5 ಗಂಟೆಗೆ ಎದ್ದರೆ ಭಾಳ ಒಳ್ಳೆಯದು. ಬಟ್ ಇಲ್ಲ ನನಗೆ ಎವರೇಜ್ ಹ್ಯೂಮನ್ ಬೀಯಿಂಗ್ ಥರ ಇರಬೇಕಂದ್ರೆ ಅಂದರೆ ಅಟ್ಲೀಸ್ಟ್ 6 o'clock ಹೇಳ್ಬೋದು. 6 o'clock ಹೇಳೋದು. ಸೊ ಅದಕ್ಕೆ ತಕ್ಕಂಗೆ ನೀವು ಎಷ್ಟು ಗಂಟೆಗೆ ಮಲ್ಕೋಬೇಕು ಅನ್ನೋದನ್ನು ಡಿಸೈಡ್ ಮಾಡೋದು ಸರ್. ಓಕೆ, ಸೊ 6 to 7 hours ಸ್ಲೀಪ್ ಅಂದರೆ ನೀವು 11 o'clock ಮನ್ಕೊಂಡ್ರೆ 6 o'clock ಹೇಳ್ಬೋದು ಸರ್. 10 o'clock ಮನ್ಕೊಂಡು 5 o'clock ಹೇಳ್ಬೋದು. ಸೊ ಅವ್ರಿಗೆ ಬಿಟ್ಟದ್ದು ಎದ್ದ ತಕ್ಷಣ ಯಾವುದು ಟಫ್ ಅನ್ನಿಸ್ತದಲ್ಲ ಆ ಸಬ್ಜೆಕ್ಟನ್ನು ಇಟ್ಕೊಳ್ಳೋದು ಸರ್. ಸೊ ಇಟ್ಕೊಂಡು ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಅದು ಇದು ಅಂತೇಳಿ ಟೈಮ್ ವೇಸ್ಟ್ ಮಾಡಬಾರ್ದು ಸರ್. ಇನ್ನೊಂದು ಹೇಳ್ತೀನಿ ನಾನು, ಎದ್ದ ತಕ್ಷಣ ನಮ್ಮ ಮೈಂಡ್ ಪ್ರೊಡಕ್ಟಿವಿಟಿ ವಿಲ್ ಬಿ ವೆರಿ ಹೈ. ಭಾಳ ಉತ್ಪಾದಕತೆಯಿಂದ ಕೆಲಸ ಮಾಡ್ತಿರ್ತದೆ ಮೈಂಡು. ಸೊ ಹಾಗಾಗಿ ಈ ಮಾರ್ನಿಂಗ್ ಟೈಮನ್ನು ಅನ್ನೆಸೆಸರಿ ಆ್ಯಕ್ಟಿವಿಟೀಸ್ಗಳಲ್ಲಿ ವೇಸ್ಟ್ ಮಾಡುವಂತಿಲ್ಲ. ಎದ್ದ ತಕ್ಷಣ ಬ್ರಷ್ ಮಾಡಿ, ಓಕೆ, ಮುಖ ತೊಳ್ಕೊಂಡು ಫ್ರೆಶ್ ಆಗಿ 15-20 ಮಿನಿಟ್ಸ್ನಲ್ಲಿ ಓದೋದಕ್ಕೆ ಕುಳಿತುಕೋಬೇಕು. ಕುಳಿತುಕೊಂಡು ಏನೋ ಒಂದು ಸ್ವಲ್ಪ ನೀರದು ಕುಡಿಬೋದು, ಯಾಕಂದರೆ ಮೈಂಡಿಗೆ ಹೈಡ್ರೇಷನ್ ಮಾಡಬೇಕಾಗತ್ತೆ ಸರ್. ಯಾಕಂದರೆ ರಾತ್ರಿ 7 ಗಂಟೆಗಳ ಕಾಲ ನೀರು ಏನು ಕುಡದೇ ಇರಲ್ಲ. ಸೊ ಒಂದು ಗ್ಲಾಸ್ ನೀರು, ಸಾಧ್ಯ ಆದರೆ ಒಂದು ಬಾಳೆಹಣ್ಣು, ಇಲ್ಲದಿದ್ರೂ ನಡೆಯುತ್ತೆ. ಸೊ ಒಂದು ಸ್ವಲ್ಪ ಮೈಂಡ್ಗೆ ಏನಾದರೂ ಎನರ್ಜಿ ಕೊಡಬೇಕಲ್ಲ, ಸೊ ಅದಕ್ಕೋಸ್ಕರ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಇಷ್ಟು ಮಾಡಿ ಓದೋದಕ್ಕೆ ಕುಳಿತುಕೊಂಡು ಅಂದರೆ 3 hours ಫಸ್ಟ್ ಸ್ಲಾಟ್ ಕವರ್ ಮಾಡಬೇಕು ಸರ್. 6:30 to 9:30 ಅಥವಾ 6 to 9, 3 hours ಒಂದು ಸ್ಲಾಟ್ ಇದು. ಈ ಸ್ಲಾಟ್ನಲ್ಲಿ ಯಾವ್ದು ಟಫ್ ಸಬ್ಜೆಕ್ಟ್ ಇರುತ್ತಲ್ಲ ಸರ್ ಅದನ್ನೇ ಕವರ್ ಮಾಡಬೇಕು. ಓಕೆ ಸರ್, ಸೊ ಈ ರೀತಿ ಒಂದು 3 hours ಕವರ್ ಮಾಡೋದು. ಅದಾದ ನಂತರ ಒಂದು 9 to 10 ಬ್ರೇಕ್ ತೊಗೊಳ್ಳೋದಿದೆ ಸರ್. ಇದರಲ್ಲಿ ನಾವು ಬೇಕಂದರೆ ಸ್ನಾನ ಮಾಡ್ಬೋದು. ಸ್ನಾನ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ 10 ಗಂಟೆಗೆ ಬರಬೇಕು ಸರ್. ಸೊ ಯಾಕೆ ಈಗ ಸ್ನಾನ ಮಾಡಬೇಕು ಅಂದರೆ ಸರ್, ಯಾವಾಗ ನಾವು ಸ್ನಾನ ಮಾಡ್ತೀವಲ್ಲ ಅಗೇನ್ ಅವರ್ ಮೈಂಡ್ ಪ್ರೊಡಕ್ಟಿವಿಟಿ ವಿಲ್ ಗೋ ಹೈ, ಮತ್ತೆ ಫ್ರೆಶ್ ಅನಿಸುತ್ತೆ. ಸೊ ಅದಕ್ಕೋಸ್ಕರ 9 to 10 ಸ್ನಾನ ಮತ್ತು ಬ್ರೇಕ್ಫಾಸ್ಟ್ಗೆ ಅಂತ ಇಟ್ಕೊಳ್ಳೋದು. ಮತ್ತು 10 to 1:30 ಮತ್ತೆ ನಮಗೆ 3.5 hours ಸೆಷನ್ ಸಿಗುತ್ತೆ ಸರ್. ಸೊ ಫುಲ್ ಈ ಸ್ಲಾಟನ್ನು ನಾವು ಮತ್ತೆ ಸ್ಟಡಿಗೋಸ್ಕರ ಬಳಸ್ಕೋಬೋದು ಸರ್. ಮತ್ತು ಇನ್ನೊಂದು ಸಜೆಷನ್ ಏನಂದರೆ ಸ್ಟೂಡೆಂಟ್ಸಿಗೆ, ಈಗ ಪ್ರೆಸೆಂಟ್ ಏಜ್ ಹೆಂಗಿದೆ ಅಂದರೆ ಸರ್, ಇಟ್ ಈಸ್ ಅ ಏಜ್ ಆಫ್ ಡಿಸ್ಟ್ರಾಕ್ಷನ್. ವಿ ಹ್ಯಾವ್ ಲಾಟ್ ಆಫ್ ಡಿಸ್ಟ್ರಾಕ್ಷನ್ಸ್, ಎಸ್ಪೆಷಲಿ ಮೊಬೈಲ್ ಫೋನ್. ಅದರಲ್ಲಿ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಓಕೆ, ವಾಟ್ಸಪ್ಪು, ಅದು ಇದು ಅಂಥೇಳಿ ಎಲ್ಲ ತುಂಬ ಹೋಗಿದೆ ಸರ್. ನನ್ನ ಸಜೆಷನ್ ಏನಂದರೆ, ನೀವು ಓದೋದೆಲ್ಲ ಬುಕ್ಸ್ನಲ್ಲಿನೇ ಇರುತ್ತೆ. ಎಲ್ಲದಕ್ಕೂ ಬುಕ್ಸ್ ಇದೆ, ನೋಟ್ಸ್ ಇದೆ. ಸೊ ಹಂಗಾಗಿ ನಿಮ್ಗೆ ಏನಾದರೂ ಡೌಟ್ ಬಂತಂದರೆ ಅದನ್ನ ಕ್ಲಾರಿಫೈ ಮಾಡ್ಕೊಳ್ಳೋದಕ್ಕೆ ಒಂದು ಶೀಟ್ ಇಟ್ಕೊಳ್ಳಿ. ಆ ಶೀಟ್ನಲ್ಲಿ ಡೌಟ್ಸನ್ನು ಬರೆಯೋದು. ಯಾವಾಗ ನಾನು ಗ್ಯಾಪ್ ಹೇಳ್ತಾ ಇದ್ದೀನಲ್ಲ, ಇಲ್ಲಿ 3 hours ಸ್ಲಾಟು, 3.5 hours ಸ್ಲಾಟ್ ಕಂಪ್ಲೀಟ್ ಆಗುತ್ತಲ್ಲ, ಆವಾಗ ಬೇಕಂದರೆ ಒಂದು ಡೌಟ್ಸ್ಗಳನ್ನು ಗೂಗಲ್ ಮಾಡಿ ನೋಡ್ಕೋಬೋದು. ಯಾವಾಗ ನೀವು ಓದ್ಕೊಳ್ಳೋದಕ್ಕೆ ಕುಂತ್ಕೊಳ್ತೀರಲ್ಲ 3 hours, 3.5 hours, ಆ ಗ್ಯಾಪ್ನಲ್ಲಿ ನಿಮ್ಮ ಮೊಬೈಲು ಏರೋಪ್ಲೇನ್ ಮೋಡ್ನಲ್ಲಿ ಇರಬೇಕು ಸರ್. ಏರೋಪ್ಲೇನ್ ಮೋಡ್ನಲ್ಲಿ ಇಟ್ಟೇ ಸ್ಟಡಿ ಮಾಡೋದು. ನಾನು ಹಂಗೆ ಮಾಡಿದ್ದೀನಿ ಸರ್. KS ಮೇನ್ಸ್ ಬರೆಯುವಾಗ ಏರೋಪ್ಲೇನ್ ಮೋಡ್ನಲ್ಲಿದ್ದರೆ ಯಾವುದೇ ರೀತಿ ಡಿಸ್ಟ್ರಾಕ್ಷನ್ಸ್ ಇಲ್ಲ, ಮೆಸೇಜು ಬರಲ್ಲ, ಕಾಲು ಬರಲ್ಲ. ನಾವೇನಿಲ್ಲಿ CM ಅಲ್ಲ, PM ಅಲ್ಲ ಸರ್. ಎಂಥದ್ದು ಒಂದು ಕಾಲ್ ಬಂದಿರುತ್ತೆ, ನಂತರ ಒಂದು ಗ್ಯಾಪ್ ಇದೆಯಲ್ಲ 9 to 10, 1:30 to 3:30, ಈ ಗ್ಯಾಪ್ನಲ್ಲಿ ನಾವು ಅದನ್ನೆಲ್ಲ ಕವರ್ ಮಾಡ್ಕೋಬೋದು ಸರ್. ಸೊ ಹೀಗೆ ನಾವು ಮೊಬೈಲನ್ನ ಏರೋಪ್ಲೇನ್ ಮೋಡ್ನಲ್ಲಿ ಇಟ್ಟೇ ಓದೋದು ಸರ್. ಆ ರೀತಿಯೇ ಇಟ್ಟು ಎಲ್ಲ ಬುಕ್ಸ್ನಲ್ಲಿರುತ್ತೆ, ಡೌಟ್ಸ್ನೆಲ್ಲ ಒಂದು ಕಡೆಗೆ ಇಟ್ಟು ನಂತರ ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳೋದು. ಸೊ ಈಗ ಆಫ್ಟರ್ನೂನ್ ಅನ್ನೋಷ್ಟರಲ್ಲಿ, ಮಧ್ಯಾಹ್ನ ಅನ್ನೋಷ್ಟರಲ್ಲಿ ಸರ್ ನಮ್ಮದು 6.5 hours ಸ್ಟಡಿ ಆಗಿದೆ. ಓಕೆ, ಸೊ ಇಲ್ಲಿ ಏನು ಕಾಂಪ್ರಮೈಸ್ ಮಾಡ್ಕೊಳ್ತಾ ಇಲ್ಲ ನಾವು. 6.5 hours ಆಗಿದೆ. ಈ 1:30 to 3:30 ಬ್ರೇಕ್ ತೊಗೊಳ್ಳೋಣ ಸರ್. ಇದರಲ್ಲಿ ಊಟ, ಓಕೆ, ಸೊ ಬೇಕಂದರೆ ಲೈಟಾಗಿ ವಾಕ್ ಮಾಡೋದು. ಅದಾದ ನಂತರ 40 ಅಥವಾ 40 ಒಂದು 60 ನಿಮಿಷದ ಒಂದು ನ್ಯಾಪ್ ಸರ್. ಲೈಟಾಗಿ ನ್ಯಾಪ್ ಬೇಕಾಗುತ್ತೆ, ಯಾಕಂದ್ರೆ 2 hours ಕೊಡ್ತಾ ಇದ್ದೀವಿ. ಸೊ 40 minutes ಆದರೂ ಮಲ್ಕೊಳ್ಳಿ ಸರ್. ಒಂದು ಸಜೆಷನ್ ಇದು. ಯಾಕಂದರೆ ಕೆಲವೊಂದಿಷ್ಟು ಜನ ಏನು ಮಾಡ್ತಾರಂದರೆ ಕಂಟಿನ್ಯೂಸ್ ಆಗಿ ಓದ್ತಾರೆ ಸರ್, ಎನರ್ಜಿ ಡ್ರೈನ್ ಔಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಈ ಸೆಕೆಂಡ್ ಹಾಫ್ ಏನಿದೆ ಅಲ್ಲ ಸರ್, ಇದು ಸೆಕೆಂಡ್ ಹಾಫನ್ನು ನಾವು ಇನ್ನೂ ಪ್ರೊಡಕ್ಟಿವ್ ಮಾಡಬೇಕಂದ್ರೆ ನ್ಯಾಪ್ ತೆಗೆದುಕೊಳ್ಳೇಬೇಕು ಸರ್. ಅಲ್ಪ ನಿದ್ರೆ ಅಂಥೇಳಿ ಕರಿತೀವಿ. 40 to 60 minutes. ನನ್ನ ಸಜೆಷನ್ ಪ್ರಕಾರ 40 ನಿಮಿಷ ಮಾಡ್ಕೊಂಡ್ರೆ ಸಾಕು. ಆ 40 ನಿಮಿಷದಲ್ಲಿ 2 ಸ್ಲೀಪ್ ಸೈಕಲ್ ಕಂಪ್ಲೀಟ್ ಆಗಿರುತ್ತೆ ಸರ್ ನಮ್ಮದು. 20 minutes ಒಂದು ಸ್ಲೀಪ್ ಸೈಕಲ್ ಇದೆ. 40 minutes 2 ಸೈಕಲ್ ಕಂಪ್ಲೀಟ್ ಆಗಿರುತ್ತೆ. ಅಗೇನ್ ಅವರ್ ಬ್ರೈನ್ ವಿಲ್ ಬಿ ಫ್ರೆಶ್. ಮತ್ತೆ ನಮ್ಮ ಪ್ರೊಡಕ್ಟಿವಿಟಿ ಹೈ ಹೋಗಿರುತ್ತೆ ನೋಡಿ ಸರ್. ನಾವು ಎದ್ದ ತಕ್ಷಣ ಪ್ರೊಡಕ್ಟಿವಿಟಿ ಹೈ ಇತ್ತು, ಲೋ ಆಗ್ತಾ ಹೋಗಿರುತ್ತೆ. ಮತ್ತೆ
ಸ್ನಾನ ಮಾಡಿ ಫ್ರೆಶ್ ಆಗಿ ಮತ್ತೆ ಹೈ ಮಾಡ್ಕೊಂಡ್ವಿ, ಮತ್ತೆ ಕೆಳಗೆ ತೊಗೊಂಡು ಬಂತು, ಕೆಳಗೆ ಬರ್ತದೆ, ಅದು ಆಟೋಮೆಟಿಕಲಿ ಬರ್ತದೆ ಸರ್. ನಮಗೆಲ್ಲ ಎಲ್ಲ ಹ್ಯೂಮನ್ ಬೀಯಿಂಗ್ ನೇಚರ್ ಹೆಂಗಿದೆ, ಯಾವಾಗ ಜಾಸ್ತಿ ಕೆಲಸ ಮಾಡ್ತಾರಲ್ಲ ಅದು ಕೆಳಗಡೆ ಬಂದೇ ಬರುತ್ತೆ. ಈಗ ಮತ್ತೆ ನಾವು ನ್ಯಾಪ್ ತೊಗೊಂಡಿದ್ದೀವಿ, ಮತ್ತೆ ಫ್ರೆಶ್ ಫೀಲ್ ಆಗ್ತೀವಿ, ಮತ್ತೆ ಚೆನ್ನಾಗಿ ನಾವು ಓದ್ಬೋದು ಸರ್. 3:30 3:30 5:30 ಇದೊಂದು ಸ್ಲಾಟ್ ಆಯಿತು. ಓಕೆ, ನೆಕ್ಸ್ಟು 5:30 6:30 ಮತ್ತೆ ಬ್ರೇಕ್ ತೊಗೊಳ್ಳಿ. 6:30 ಮತ್ತೆ 8:30 ಸರ್. 8:30 ಮತ್ತೊಂದು ಸ್ಲಾಟ್ ಆಯಿತು. ಇಲ್ಲಿ 4 hours ಆಯಿತು. 10.5 hours ಆಯಿತು ಸರ್. ಇದೇನು ವಿತ್ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ತಾ, ಮಧ್ಯಾಹ್ನ ನಿದ್ದೆ ಮಾಡ್ತಾ, ನೈಟ್ 7 hours ಮಲ್ಲಿಗೆ. ಸೊ ಈ ರೀತಿ 6 to 7 hours ನೈಟ್ ಮಲ್ಲಿಗೆ. ಸೊ ಈ ರೀತಿ ನಮ್ಮ ರೂಟೀನ್ ಇದೆ ಸರ್. ನೆಕ್ಸ್ಟ್ 8:30 ನಾವು ಡಿನ್ನರ್ ಬ್ರೇಕ್ ತೊಗೋಬೋದು ಸರ್. 8:30 9:30. ಸೊ 9:30 ಒಂದು ಡಿನ್ನರ್ ಬ್ರೇಕ್ ತೊಗೊಂಡು 10 ಇಟ್ಕೊಂಡ್ಬಿಡೋಣ ಸರ್. ಅದನ್ನು 10 ಯಾಕೆ, ಇನ್ನೊಂದು ಅರ್ಧ ಗಂಟೆ ನೀವೇನೋ ಮನೆಯವ್ರ ಜೊತೆ ಮಾತನಾಡೋರಿದ್ದರೆ ಮಾತಾಡ್ರಿ. ಸೊ ಹಂಗೆ ಮಾತಾಡ್ತಾನೂ ಇರಬೇಕು ಸರ್. ಯಾಕಂದರೆ ದೇ ಆರ್ ದ ರಿಯಲ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಸರ್. ಯಾಕಂದರೆ ನಮ್ಮ ತಂದೆ ತಾಯಿ ನಮಗೋಸ್ಕರ ನಾವು ಒಂದು ಉನ್ನತ ಹುದ್ದೆಯಲ್ಲಿ ಇರಲಿ ಅಂಥೇಳಿ ತಮ್ಮ ಇಡೀ ಜೀವನವನ್ನು ಓಕೆ ಸೊ ಅದಕ್ಕೋಸ್ಕರ ಕಳೀತಾ ಇದ್ದಾರೆ ಸರ್ ಅವರು. ಓಕೆ, ಸೊ ನಿರಂತರವಾಗಿ ಅವರು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ನಮಗೋಸ್ಕರ ಅವರು ಓಕೆ ಸೊ ಎಲ್ಲ ತ್ಯಾಗನೂ ಮಾಡಿದ್ದಾರೆ. ಈಗ ನಮ್ಮ ಕನಸೇ, ಅವರ ಕನಸೇ ನಾವು ಸರ್ ಈಗ. ಸೊ ಹಾಗಾಗಿ ನಮ್ಮ ಮೂಲಕ ಅವರು ತಮ್ಮ ಕನಸುಗಳನ್ನ ನನಸು ಮಾಡ್ಕೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಅವ್ರ ಜೊತೆಗೆ ಒಂದೆರಡು ಮಾತನಾಡಿದರೆ ಅದೇ ನಮಗೆ ಒಂದು ಪ್ರೇರಣೆಯನ್ನು ನೀಡಬೇಕು ಸರ್. ಅವರಿಗೋಸ್ಕರ ನಾವು ಏನಾದರೂ ಮಾಡಬೇಕು. ನಮಗೋಸ್ಕರ ಅವರು 25 years ಓಕೆ ನಮಗೋಸ್ಕರನೇ ಕಳೆದಿದ್ದಾರೆ, ನಮ್ಮ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅದನ್ನು ಈಗ ಪೇ ಬ್ಯಾಕ್ ಮಾಡುವಂಥ ಟೈಮ್ ಸರ್ ಇದು. ಸೊ ನಮ್ಮ ಅಚೀವ್ಮೆಂಟ್ ಮೂಲಕ ಅವರಿಗೆ ಖುಷಿ ಆಗೋ ಥರ ಏನಾದರೂ ಒಂದು ಸಾಧನೆ ಮಾಡಿ ತೋರಿಸ್ಬೇಕು ಸರ್. ಸೊ ಅದಕ್ಕೋಸ್ಕರ 10 ನಾವು ಈ ರೀತಿ ಮಾಡ್ಬೋದು ಸರ್. ಸೊ ಇಷ್ಟರಲ್ಲಿ 10:30 ಗಂಟೆ ಸ್ಟಡಿ ಆಯಿತು ಸರ್ ನಮ್ಮದು. 10:30 ಗಂಟೆನೇ ನೀವು ಸರಿಯಾಗಿ ಮಾಡಿದ್ರಂದರೆ, ಎಫೆಕ್ಟಿವ್ ರೀಡಿಂಗ್ ಮಾಡಿದ್ರಂದರೆ ಭಾಳ ಹೆಲ್ಪ್ ಆಗುತ್ತೆ ಸರ್. ಸೊ ಒಂದು ಸರ್, ಊಟ ಎಷ್ಟು ಮಾಡಬೇಕು? ಸೊ ಎಲ್ಲ ಹೇಳಿದ್ವಿ ನಾವು. ಊಟ ಮಾಡಬೇಕು, ಬ್ರೇಕ್ಫಾಸ್ಟ್ ಮಾಡಬೇಕು, ಲಂಚ್ ಮಾಡಬೇಕು, ಡಿನ್ನರ್ ಮಾಡಬೇಕು ಅಂತೇಳಿ. ಸೊ ಯಾವಾಗಲಿ ಸರ್ ನಾವು ಲೋ ಕ್ಯಾಲರಿ ಹೈ ಪ್ರೋಟೀನ್ ಊಟನ ಮಾಡಬೇಕು ಸರ್. ಓಕೆ ಸರ್, ನಮಗೇನಿಲ್ಲಿ ಹೊಟ್ಟೆ ತುಂಬ ಊಟ ಮಾಡಿ ನಿದ್ದೆ ಮಾಡೋದಕ್ಕೆ ತನಕ ಬಂದಿಲ್ಲ ಸರ್. ಎಷ್ಟು ಊಟ ಮಾಡಿರ್ಬೇಕಂದ್ರೆ, ಊಟ ಮಾಡಿದ ನಂತರ ಇನ್ನೊಂದು ಊಟ ಮಾಡಬೇಕಂತೇಳಿ ಅನಿಸ್ಬೇಕು. ಅಷ್ಟು ಸ್ಪೇಸ್ ನಮ್ಮ ಹೊಟ್ಟೆಯಲ್ಲಿ ಇರಬೇಕು. ಆ ರೀತಿ ತಿಂದಿರಬೇಕು. ಯಾವಾಗ ನಮ್ಮ ಹೊಟ್ಟೆ ಫುಲ್ ತುಂಬ್ತದೆಯೋ, ಮಾರ್ನಿಂಗ್ ಅಥವಾ ಆಫ್ಟರ್ನೂನ್ ಅಥವಾ ನೈಟು, ಆವಾಗ ನಮ್ಮ ಎಂಟೈರ್ ಎನರ್ಜಿ ಮತ್ತು ಎಲ್ಲ ಈ ಬಾಡಿ ಎನರ್ಜಿ ಏನಿದೆಯಲ್ಲ ಸರ್, ಇದೆಲ್ಲ ಡೈಜೆಸ್ಟಿವ್ ಸಿಸ್ಟಮ್ ಕಡೆಗೆ ಹೋಗಿಬಿಡುತ್ತೆ. ಎನರ್ಜಿ ಆ ಕಡೆ ಡೈವರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಮ್ಮ ಬ್ರೈನು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಮಾರ್ನಿಂಗೂ ಲೈಟಾಗಿಯೇ ಇರಲಿ ಊಟ, ಮಧ್ಯಾಹ್ನನೂ ಲೈಟಾಗಿಯೇ ಇರಲಿ, ನೈಟ್ ಬೇಕಂದರೆ ಒಂದು ಸ್ವಲ್ಪ ಜಾಸ್ತಿ ಮಾಡಿ. ಯಾಕಂದರೆ ಇನ್ನೇನು ಬೆಡ್ಗೆ ಹೋಗೋದಿದೆ. ಸೊ ಹಾಗಾಗಿ ಆ ರೀತಿಯಾಗಿ ಇಟ್ಕೊಂಡು ಬಂದರೆ ರೂಟೀನನ್ನು ನೈಟ್ ಒಂದು ಸ್ವಲ್ಪ ಜಾಸ್ತಿ ಮಾಡಿ ಮನ್ಕೊಂಡ್ಬಿಡೋದಿರುತ್ತೆ. ಮನ್ಕೊಂಡು ಬಂದರೆ ಒಂದು 6 to 7 hours ನಿದ್ರೆಯಲ್ಲಿ ಎಲ್ಲ ಡೈಜೆಷನ್ನು ಚೆನ್ನಾಗಿರುತ್ತೆ, ನಿದ್ದೆನೂ ಚೆನ್ನಾಗಿ ಹತ್ತುತ್ತೆ ಸರ್. ಸೊ ಈ ರೀತಿ ಒಂದು ರೂಟೀನ್ ಇದ್ದರೆ ಒಬ್ಬ ಐಡಿಯಲ್ ಆಸ್ಪಿರೆಂಟ್ ಸೊ ಈ ರೂಟೀನನ್ನು ಕಟ್ಟುನಿಟ್ಟಾಗಿ ಅನುಸರಿಸಿದರೆ ಸೊ ಎಕ್ಸಾಮನ್ನು ಕ್ರ್ಯಾಕ್ ಮಾಡೋದು ಈಸಿ ಆಗುತ್ತೆ ಸರ್. ಸೂಪರ್, ಒಂದು ಪರ್ಫೆಕ್ಟ್ ರೂಟೀನ್ ಮ್ಯಾನೇಜ್ಮೆಂಟ್ ಇದೆ. ಹಾಂ ಸರ್, ಈ ರೀತಿ ಇಟ್ಕೊಂಡ್ರೆ ಅಂದರೆ ಫಿಟ್ನೆಸ್ಸು ಚೆನ್ನಾಗಿರುತ್ತೆ, ಹಾಂ ಸರ್, ಮೆಂಟಲ್ ಪೀಸು ಚೆನ್ನಾಗಿರುತ್ತೆ, ರೆಸ್ಟು ಆಗುತ್ತೆ, ಸಿಲೆಬಸ್ಸು ಕಂಪ್ಲೀಟ್ ಆಗುತ್ತೆ ಸರ್. ಇನ್ನೊಂದು ಸರ್, ರಿವಿಷನ್ ಮಾಡುವಾಗ ಹಾಗೆ ಒಂದು ಸಜೆಷನ್ ಸರ್ ಸ್ಟೂಡೆಂಟ್ಸ್ಗಳಿಗೆ. ಹಾಗೆ ಸುಮ್ಮನೆ ಬುಕ್ ನೋಡ್ತಾ ಹೋಗೋದು ರಿವಿಷನ್ ಅಲ್ಲ ಸರ್. ನನ್ನ ಪ್ರಕಾರ ಓದಿದ ನಂತರ ಒಂದು ಟಾಪಿಕ್ ಮುಗೀತಂದರೆ ಅಥವಾ ಒಂದು ಅರ್ಧ ಗಂಟೆ ಆಯ್ತಂದರೆ 5 ನಿಮಿಷ ಬ್ರೇಕ್ ತೆಗೆದುಕೊಳ್ಳೋದು. ಒಂದು ಟಾಪಿಕರೇ ಮುಗಿಲಿ, ಇಲ್ಲ ಅಂದರೆ ಅರ್ಧ ಗಂಟೆರೇ ಆಗಲಿ. ಕೆಲವೊಂದಿಷ್ಟು ಟಾಪಿಕ್ಸ್ಗಳು ಅರ್ಧ ಗಂಟೆಯಲ್ಲಿ ಮುಗಿಯಲ್ಲ. ಸೊ ಅದಕ್ಕೋಸ್ಕರ ಒಂದು ಅರ್ಧ ಗಂಟೆ ಆದ ನಂತರ ಸೊ ಆ ಟಾಪಿಕ್ನಲ್ಲಿ ಆ ಒಂದು ಟಾಪಿಕ್ ಕುರಿತಂತೆ ಏನೇನು ಓದಿದ್ದೀವಿ ಅದನ್ನು ಒಂದು ರಫ್ ಶೀಟ್ನಲ್ಲಿ ಇಂಪಾರ್ಟೆಂಟ್ ಕೀವರ್ಡ್ಸನ್ನು ಮಾತ್ರ ಬರೆಯೋದು. ಎಂಟೈರ್ ಸೆಂಟೆನ್ಸ್ ಅಲ್ಲ ಸರ್, ಇಡೀ ವಾಕ್ಯಗಳನ್ನು ಬರೆಯೋದಲ್ಲ, ಒಂದಿಷ್ಟು ಕೀವರ್ಡ್ಸ್ಗಳಂತ ಹೇಳ್ತವೆ ನೆನ್ಪಿಟ್ಕೊಳ್ಬೇಕಾದಂಥದ್ದು. ಅಂಥದ್ದನ್ನೆಲ್ಲ ರಫ್ ಶೀಟ್ನಲ್ಲಿ ಬರೆದು ಈ ರೀತಿ ಮಾಡೋದ್ರಿಂದ ಒಂದು ಆ್ಯಕ್ಟಿವ್ ರೀಕಾಲ್ ಮಾಡ್ಕೋತೀವಿ ಸರ್ ನಾವು. ಆ್ಯಕ್ಟಿವ್ ರೀಕಾಲ್ ಅಂದರೆ ಏನು ಬರೆದಿದ್ದೀವಿ, ನಮ್ಮ ಮೈಂಡ್ನಲ್ಲಿ ಏನಿದೆ, ಬುಕ್ನಲ್ಲಿ ಏನಿದೆ, ಸೊ ಇದನ್ನು ನಾವು ಕಂಪ್ಯಾರಿಸನ್ ಮಾಡ್ಬೋದು. ಆ್ಯಕ್ಟಿವ್ ರೀಕಾಲ್ ಮಾಡ್ಕೊಂಡಿರ್ತೀವಿ, ಬರೆದಿರ್ತೀವಿ, ಕೀವರ್ಡ್ಸ್ಗಳನ್ನ ನೋಡಿ ಬರೆಯೋದಲ್ಲ ಸರ್, ಸೈಡ್ ಇಡಬೇಕು, ಆ ಶೀಟ್ನಲ್ಲಿ ಬರಿಬೇಕು. ನಂತರ ಆ ಶೀಟನ್ನು ನಮ್ಮ ನೋಟ್ಸಿಗೆ ಕಂಪೇರ್ ಮಾಡೋದು. ಕಂಪೇರ್ ಮಾಡಿ ಏನೇನು ಬಿಟ್ಟು ಹೋಗಿದೆ ಇದರಲ್ಲಿ, ರೀಕಾಲ್ ಮಾಡಿದ್ದೀವಲ್ಲ, ನಮ್ಮ ನೋಟ್ಸ್ನಲ್ಲಿರೋ ಕೆಲವೊಂದಿಷ್ಟು ಕೀವರ್ಡ್ಸ್ಗಳು ಬಿಟ್ಟು ಹೋಗಿದ್ದಾವೆ ಈಗ, ಅಂದರೆ ಅವು ನಮ್ಮ ನೆನಪಿಗೆ ಬಂದಿಲ್ಲ. ಈಗ ಆ ಕೀವರ್ಡ್ಸ್ಗಳನ್ನ ಹುಡುಕಾಡಿ
ಆ ರಫ್ ಶೀಟ್ನಲ್ಲಿ ಬರೆಯೋದು ಸರ್. ಬೇರೆ ಪೆನ್ಲೆ ಬರೆದ್ರೆ, ಬೇರೆ ಕಲರ್ ಪೆನ್ಲೆ ಬರೆದ್ರೆ ಇನ್ನೂ ಒಳ್ಳೆಯದು. ರಫ್ ವರ್ಕ್ ಮಾಡುವಾಗ ಒಂದಾಯಿತು, ಇನ್ನೊಂದು ಯಾವ್ಯಾವ ನಮ್ಮ ನೆನಪಿಗೆ ಬಂದಿಲ್ಲಲ್ಲ ಅದನ್ನು ಇನ್ನೊಂದು ಇಂಕ್ ಪೆನ್ಲೆ ಬರೆದ್ರೆ ಅವಾಗ ಮೈಂಡು ಹೌದಪ್ಪ ಇದು ನೀನು ನೆನಪಿನಾಗ ಇಟ್ಕೊಂಡಿಲ್ಲ, ಇದು ನೆನಪಿನಾಗ ಇಟ್ಕೋಬೇಕು, ಇದು ಬೇರೆ ಕಲರ್ದು ಏನೇನದಲ್ಲ ವರ್ಡ್ಸ್ಗಳು ಹಂಗೆ ಪ್ರಿಂಟ್ ಆಗಿಬಿಡ್ತವೆ ಸರ್ ಅವು. ಸೊ ಪ್ರತಿ ಟೈಮ್ ರಿವಿಷನ್ ಮಾಡುವಾಗ ಇದನ್ನು ಮಾಡಲೇಬೇಕು ಸರ್. ಈ ರೀತಿ ಮಾಡಿದ್ರೆ ಅಂದರೆ ಓಕೆ, ದಿಸ್ ಇಸ್ ಕಾಲ್ಡ್ ಆ್ಯಸ್ ಎಫೆಕ್ಟಿವ್ ರೀಡಿಂಗ್. ಹಿಂಗೆ ಮಾಡಿದ್ರೆ ಅಂದರೆ ನಾನು 100% ಗ್ಯಾರಂಟಿ ಕೊಡ್ತೀನಿ, ಆ ಬುಕ್ನ ಪೇಜು ನಿಮ್ಮ ಕಣ್ಣು ಮುಂದೆ ಬಂದು ಹೋಗುತ್ತೆ ಎಕ್ಸಾಮ್ ಹಾಲ್ನಲ್ಲಿ. ಹಾಂ ಸರ್. ಸರ್ ಭಾಳ ಅದ್ಭುತವಾದಂಥ ನಿರೂಪಣೆ. ಹಾಂ ಸರ್. ಅಂದರೆ ನೀವು ನನಗೆ ಆ್ಯಸ್ ಎ ಟೀಚರ್ ನಾನು ಇದನ್ನು ಕೇಳಿಸ್ಕೊಂಡಾಗ ಒಬ್ಬ ವಿದ್ಯಾರ್ಥಿಗೆ ಏನು ಬೇಕು ಅಂತ ರೈಟ್ ಪಾಯಿಂಟ್ ಹಿಟ್ ಮಾಡ್ತಾ ಇದ್ದೀರಾ. ಹಾಂ ಸರ್. ನನಗೆ ರಿಯಲೈಸ್ ಆಗ್ತಿದೆ ಪ್ರಿಪ್ರೇಷನ್ ಹೆಂಗಿರಬೇಕು ಅಂತ. ಸೊ ವಿದ್ಯಾರ್ಥಿಗಳು ಇದನ್ನು ಪದೇ ಪದೇ ಕೇಳಬೇಕು. ಅಟ್ಲೀಸ್ಟ್ ಅವ್ರಿಗೆ ಎಲ್ಲಿವರೆಗೂ ಮನವರಿಕೆ ಆಗುತ್ತೋ ಈ ಮಾತುಗಳನ್ನು ಅಲ್ಲಿವರೆಗೂ ಕೇಳಬೇಕು. ಸರ್ ಕೊನೆಯದಾಗಿ ಸರ್, ಮುಂದಿನ ಪೀಳಿಗೆ ಈಗ 2025 ಮುಗಿತಾ ಬಂತು, 2026 ಹೊಸ್ತಿಲಲ್ಲಿ ನಾವಿದ್ದೀವಿ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವಂಥ ಈ ತರುಣ ಪೀಳಿಗೆಗೆ ನಿಮ್ಮದೊಂದು 4 ಸ್ಫೂರ್ತಿಯ ಸಾಲು ಸರ್. ಹಾಂ ಸರ್. ಸರ್ ನನಗೇನೊಂದು ಶೆಡ್ಯೂಲ್ ಹೇಳಿದೆ ಅಲ್ಲ ಸರ್, ಈಗ ಡೈಲಿ ಇದನ್ನು ಮಾಡಬೇಕು ಅಂತೇಳಿ ಒಂದು ಟೈಮ್ ಟೇಬಲ್ ಹಾಕಿ ಕೊಟ್ಟಲ್ಲ ಸರ್, ನಾನು ನಿಮಗೆ ಬರೆದು ಕೊಡ್ತೀನಿ. 100 ಆಸ್ಪಿರೆಂಟ್ಸ್ಗಳಲ್ಲಿ 10 ಜನ ಮಾತ್ರ ಇದನ್ನು ಮಾಡ್ತಾರೆ. ಇನ್ನು 90 ಮೆಂಬರ್ಸ್ ಏನಿದಾರಲ್ಲ, ಇವರು 90 ಆಸ್ಪಿರೆಂಟ್ಸ್ ಇವ್ರು ಮಾಡೋದಕ್ಕೆ ಆಗಲ್ಲ. 100ರಲ್ಲಿ 90 ಇಂಥವ್ರೆ. ಇನ್ನು 10 ಮೆಂಬರ್ಸ್ ಮಾತ್ರ ಇದನ್ನು ಕರೆಕ್ಟಾಗಿ ಶೆಡ್ಯೂಲ್ನ ಫಾಲೋ ಮಾಡ್ತಾರೆ. ಸೊ ಅವರೇ ಫೈನಲ್ ಲಿಸ್ಟ್ನಲ್ಲಿ ತಮ್ಮ ಹೆಸರನ್ನು ಇರುವಂತೆ ನೋಡಿಕೊಳ್ಳೋದು. ಮೋಟಿವೇಶನ್ ಗೆಟ್ಸ್ ಯು ಸ್ಟಾರ್ಟೆಡ್, ಬಟ್ ಇಟ್ ಈಸ್ ದ ಡಿಸಿಪ್ಲಿನ್ ವಿಚ್ ಟೇಕ್ಸ್ ಯು ಟು ಅಚೀವ್ ಯುವರ್ ಗೋಲ್. ಪ್ರೇರಣೆ ಇದ್ದರೆ ನೀವು ಆರಂಭ ಮಾಡ್ತೀರಿ. ಇವತ್ತೇನೋ ನಂದು ವಿಡಿಯೋ ಕೇಳಿದ್ರಂದರೆ, ಪಾಡ್ಕಾಸ್ಟ್ ನೋಡಿದ್ರಂದರೆ ಒಂದೇನೋ ಇನ್ಸ್ಪಿರೇಷನ್ ಬರುತ್ತೆ, ಮೋಟಿವೇಶನ್ ಇರುತ್ತೆ, ಇವತ್ತು ಸ್ಟಾರ್ಟ್ ಮಾಡ್ತೀರಿ. ಬಟ್ ಇದೇ ಒಂದು ಡಿಸಿಪ್ಲಿನನ್ನು, ಇದೇ ಒಂದು ರೂಟೀನ್ನ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟಾಗಿ ಮಾಡೋದಿದೆಯಲ್ಲ, ಅಲ್ಲಿ ಸ್ಟೂಡೆಂಟ್ಸ್ಗಳು ಓಕೆ ಸೊ ತಮ್ಮ ವಿಲ್ ಪವರನ್ನು ತೋರಿಸೋದಿಲ್ಲ ಸರ್ ಅಲ್ಲಿ. ಓಕೆ, ಸೊ ಹಾಗಾಗಿ ನನ್ನ ಸಜೆಷನ್ ಏನಂದರೆ, ಅವರಿಗೆ ಒಂದು ಡಿಸಿಪ್ಲಿನ್ ರೂಟೀನ್ ಇದ್ದರೆ, ನಾನು ಈಗೇನು ಹೇಳಿದ್ದೀನಲ್ಲ ಇದನ್ನು ಎಲ್ಲ ದಿನ ಮಾಡೋದೇನೆ ಸರ್. ಎವ್ರಿ ಡೇ ಶುಡ್ ಬಿ ಮಂಡೇ. ಆ್ಯಸ್ ಅನ್ ಆಸ್ಪಿರೆಂಟ್ ನೀವು ಎಲ್ಲಿಯವರೆಗೆ ನಿಮ್ಮ ಕನಸನ್ನು ನನಸಾಗಿಸ್ಕೊಳ್ಳುವ ಒಂದು ದಿನ ಬರ್ತದಲ್ಲ ಅಲ್ಲಿಯವರೆಗೆ ಸೊ ಪ್ರತಿದಿನ ಮಂಡೇನಾಗಿರಬೇಕು. ಯಾವಾಗ ಒಂದು ಮೊಟ್ಟೆ ಹೊರಗಡೆಯಿಂದ ಶಕ್ತಿಯಿಂದ ಒಡೆಯುತ್ತದೆಯೋ ಆವಾಗ ಒಂದು ಜೀವ ಕೊನೆಯಾಗುತ್ತದೆ. ಯಾವಾಗ ಒಂದು ಮೊಟ್ಟೆ ಒಳಗಡೆಯ ಶಕ್ತಿಯಿಂದ ಒಡೆಯುತ್ತದೆಯೋ ಆವಾಗ ಒಂದು ಜೀವದ ಉಗಮವಾಗುತ್ತದೆ, ಒಂದು ಹೊಸ ಜೀವ ಸೃಷ್ಟಿಯಾಗುತ್ತದೆ. ಏನಾದರೂ ಸಾಧಿಸಬೇಕನ್ನುವಂಥ ಆ ಕಿಚ್ಚು, ಆ ಹುಚ್ಚು, ಆ ಛಲ ಒಳಗಿಂದನೇ ಬರಬೇಕು ಸರ್. ಯಾರೋ ಎಲ್ಲೋ ಒಂದು ವಿಡಿಯೋ ನೋಡಿ ಬರತಕ್ಕಂಥದ್ದಲ್ಲ. ನಮ್ಮ ತಂದೆ ತಾಯಿಗಳೇ ನಮಗೆ ನಿಜವಾದ ಸ್ಫೂರ್ತಿಯಾಗಿರಬೇಕು. ಅವರ ಆ ಒಂದು ಶ್ರಮವನ್ನು ನೋಡಿ ನಮ್ಮಷ್ಟಕ್ಕೆ ನಾವೇ ಪ್ರೇರಣೆ ಪಡೆದು ದಿನನಿತ್ಯ ನಾನು ಹೇಳಿಕೊಟ್ಟಂತಹ ಶೆಡ್ಯೂಲನ್ನು ನಿರಂತರವಾಗಿ ಪಾಲಿಸಿದರೆ ಓಕೆ, ಆ ಛಲ ನಮ್ಮಲ್ಲಿ ಬಂದರೆ, ಆ ಇಚ್ಛಾಶಕ್ತಿ ನಮ್ಮಲ್ಲಿದ್ದರೆ ಬಲ ತಾನಾಗೇ ಬರುತ್ತೆ ಸರ್. ನಮ್ಮ ಕನಸನ್ನು ನಿಜವಾಗಿಯೂ ನಾವು ನನಸು ಮಾಡಿಕೊಳ್ಳಬಹುದು ಸರ್. ಕೊನೆಯದಾಗಿ ಹಾಗೆ ಒಂದು ಸಜೆಷನ್ ಸರ್ ಎಲ್ಲ ಆಸ್ಪಿರೆಂಟ್ಸ್ಗೆ. ಭಾಳ ಸಿಂಪಲ್ ಲೈನ್ ಇದೆ, ಬಟ್ ಇಟ್ ಈಸ್ ವೆರಿ ಎಫೆಕ್ಟಿವ್. ಇಫ್ ನಾಟ್ ನೌ ದೆನ್ ಫೆನ್. ಈಗ ಆಗಲಿಲ್ಲ ಅಂದರೆ ಮತ್ತೆ ಯಾವಾಗ ಮಾಡೋರ್ದಾರೆ? ಸದ್ಯಕ್ಕೆ ನೀವು ಆಸ್ಪಿರೆಂಟ್ಸಾ, ರಿವಿಷನ್ ಮಾಡೋದಿದೆ, ಏನೇನು ಮಾಡೋದಿದೆ ಎಲ್ಲ ಈಗಲೇ ಮಾಡಬೇಕು. ಓಕೆ, ಅದನ್ನು ಪ್ರೊಕ್ರಾಸ್ಟಿನೇಷನ್ ಮಾಡ್ತಾ ಹಾಗೆ ಮುಂದಕ್ಕೆ ಹಾಕ್ತಾ ವಿಳಂಬ ಮಾಡ್ತಾ ಹೋಗಬಾರ್ದು. ಅದು ಒಂದು. ನೆಕ್ಸ್ಟ್ ಇನ್ನೊಂದು, ಇಫ್ ನಾಟ್ ಯು ದೆನ್ ಹೂ. ನೀವು ಅಲ್ದಿದ್ರೆ ಮತ್ತಾರು? ಯಾವಾಗಾದರೂ ರಿವಿಷನ್ ನೀವೇ ಮಾಡಬೇಕಾಗಿದೆ, ಯಾವಾಗಾದರೂ ರಿವಿಷನ್ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಬ್ಯಾಂಕನ್ನು ನೀವೇ ಸಾಲ್ವ್ ಮಾಡಬೇಕಾಗಿದೆ, ಯಾವಾಗಾದರೂ ಸಹ ಮಾಕ್ ಟೆಸ್ಟನ್ನು ನೀವೇ ಅಟೆಂಡ್ ಮಾಡಬೇಕು. ಓಕೆ, ಸೊ ಈ ಎಲ್ಲ ನಾನು ರೂಟೀನನ್ನು ಏನು ಹೇಳಿದ್ದೀನಲ್ಲ ಅದನ್ನೆಲ್ಲ ಫಾಲೋ ಮಾಡಬೇಕಾದದ್ದು ನೀವೇ. ಸೊ ಹಾಗಾಗಿ ಫೈನಲ್ ಆಗಿ ಇಫ್ ನಾಟ್ ನೌ ದೆನ್ ವೆನ್, ಇಫ್ ನಾಟ್ ಯು ದೆನ್ ಹೂ. ಯಾವಾಗಾದರೂ ಅದನ್ನು ನೀವೇ ಮಾಡಬೇಕು ಮತ್ತು ಅದನ್ನು ಮಾಡೋದಕ್ಕೆ ಇದು ಸರಿಯಾದ ಸಮಯ. ಅಂದರೆ ಈಗ PSI 616 ಪೋಸ್ಟು ಅಥವಾ ESI ಪರೀಕ್ಷೆ ಅಥವಾ ಮುಂಬರ್ತಕ್ಕಂಥ 2026ನೇ ಸಾಲಿನ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಗ್ರೂಪ್ ಸಿ, ಗ್ರೂಪ್ ಟಿ ಪರೀಕ್ಷೆಗಳು ಅಥವಾ KS ಪರೀಕ್ಷೆ ಆಲ್ಸೋ, ಈ ಪರೀಕ್ಷೆಗಳನ್ನು ಎದುರಿಸಲಿಕ್ಕೆ ನಮ್ಮ ಸ್ಪರ್ಧಾರ್ಥಿಗಳಿಗೆ ಒಂದು ಪರ್ಫೆಕ್ಟ್ ಬ್ಲೂ ಪ್ರಿಂಟನ್ನು ಹಾಕೊಟ್ರಿ ಸರ್. ಹಾಂ ಸರ್, ಖಂಡಿತ ಸರ್. ಸರ್ ಇದು ಯಾವುದೇ ಎಕ್ಸಾಮ್ ಇರಲಿ ಸರ್, KSಗೂ ಇದೇ ಬ್ಲೂ ಪ್ರಿಂಟು, KS ಪ್ರಿಲಿಮ್ಸ್ಗೆ, ಮೇನ್ಸಿಗೆ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ಸರ್. ಬಟ್ ಶೆಡ್ಯೂಲು ಅದು ಇದು ಟೈಮ್ ಟೇಬಲ್ ಏನಿದೆಯಲ್ಲ ಆಲ್ಮೋಸ್ಟ್ ಸೇಮ್ ಉಳಿಯುತ್ತೆ ಸರ್. ಇದೇ ರೀತಿ ಬರ್ತಾ ಇರಿ ಸರ್. ಹಾಂ ಖಂಡಿತ ಸರ್. ಯೂಟ್ಯೂಬಲ್ಲಿ ಮತ್ತಷ್ಟು ವಿಷಯಗಳ ಮೂಲಕ
ಹಾಂ ಸರ್ ಸಂಪನ್ಮೂಲಗಳ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಳ್ತಾರೆ. ಸೊ ನಮ್ಮ ಇನ್ಸ್ಟಾ ಕೇಸ್ನ ನಮ್ಮ ಹೆಮ್ಮೆಯ ಉಪನ್ಯಾಸಕರು ರಾಜ್ಯಶಾಸ್ತ್ರ ಪಾಲಿಟಿ ಸಬ್ಜೆಕ್ಟಿಗೆ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿ ಮತ್ತು PSI 402 ಪೋಸ್ಟಲ್ಲಿ ಇಡೀ ಕರ್ನಾಟಕ ರಾಜ್ಯಕ್ಕೆ 5ನೇ ರ್ಯಾಂಕನ್ನು ಪಡೆದಿರುವಂಥ ನಮ್ಮ ಶಿವಾನಂದ್ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಪಾಡ್ಕಾಸ್ಟನ್ನು ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.